ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ನಾವು ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಇಂದಿನ ತರಗತಿಯಲ್ಲಿ ನಾವು ವಿಶೇಷವಾಗಿ ವಿದುರ ನೀತಿಯ ಕಡೆ ಗಮನವನ್ನ ಕೊಡ್ತಾ ಇದ್ವಿ. ನಿಮ್ಗೆ ಗೊತ್ತಿದೆ ಯಾವ ರೀತಿ ಧೃತರಾಷ್ಟ್ರ ಹಾಗೂ ವಿದುರನ ಸಂಭಾಷಣೆ, ವಿದುರನ ಒಂದು ನೀತಿಯನ್ನ ಅವನು ಹೇಳ್ತಾ ಇದ್ದಾನೆ ಅಂತ. ಮತ್ತೆ ಮುಂದುವರೆದು ಹೇಳ್ತಾನೆ, ಮನುಷ್ಯನಿಗೆ ದುರಾಭಿಮಾನ ಇರಬಾರ್ದು ಯಾವತ್ತೂ ಕೂಡ. ಗುರುಗಳೇ, ಅಭಿಮಾನ ಗೊತ್ತು, ದುರಾಭಿಮಾನ ಯಾವುದು ಗುರುಗಳೇ? ಗುರುಗಳ ಮೇಲೆ ಗುರು ಭಕ್ತಿ ಇರೋದು, ಗುರುಗಳು ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾರೆ, ಅವ್ರಿಗೆ ನಮ್ಮ ಮೇಲೆ ಒಂದು ಅಭಿಮಾನ ಇದೆ ಅಂತಕ್ಕಂಥದ್ದು ಒಂದು ಉತ್ತಮವಾದ ಅಭಿಮಾನ. ಗುರುಗಳು ನನಗ್ ಮಾತ್ರ ಮಾಡ್ಬೇಕು ಅಥವಾ ಏನಾದ್ರೂ ಅವ್ರು ನಿಮಗ್ ಮಾಡೇ ಮಾಡ್ತಾರೆ ಅಂತ ಅನ್ಕೊಳೋದು ದುರಾಭಿಮಾನ. ಅಥವಾ ಮಾಡ್ಲಿಲ್ಲ ಅಂದಿದ ತಕ್ಷಣ ಅವ್ರನ್ನ ಕೆಟ್ಟವರಾಗಿ ನೋಡ್ತಕ್ಕಂಥದ್ದು ದುರಾಭಿಮಾನ. ಮನುಷ್ಯನಿಗೆ ಇದಿರಬಾರ್ದು. ಬಂಧ ಮೋಹವೂ ಕೂಡ ಇರಬಾರ್ದು. ವಯಸ್ಸಾದ ಮೇಲೆ ಮನುಷ್ಯನ ಅಂದ ಹಾಳಾಗೋಗುತ್ತೆ, ರೂಪು ಕೆಡುತ್ತೆ, ದುರಾಸೆಯಿಂದ ಧೈರ್ಯ ಕೆಡುತ್ತೆ. ನೀವ್ ಯಾವಾಗ ದುರಾಸೆಗೋಸ್ಕರ ಸುಳ್ಳನ್ನ ಹೇಳಿರ್ತೀರೋ, ಧೈರ್ಯವಾಗಿರೋರು ನಡಗ್ಲಿಕ್ಕೆ ಶುರು ಮಾಡ್ತೀರಾ. ಮೃತ್ಯು ಬಂತು ಅಂದ್ರೆ ಪ್ರಾಣವನ್ನ ಅಪಹರಣ ಮಾಡುತ್ತೆ, ಕಿಡ್ನಾಪ್ ಮಾಡುತ್ತೆ. ಅದೇ ತರ ಮನುಷ್ಯನಲ್ಲಿ ಅಸೂಯೆ ಬಂದ್ಬಿಟ್ರೆ, ಮತ್ತೊಬ್ರು ಬದುಕ್ತಾ ಇದ್ದಾರೆ ಅದನ್ನ ನೋಡಿ ಸಹಿಸ್ಕೊಳಕ್ ಆಗ್ಲಿಲ್ಲ, ಅಸೂಯೆ ಬಂದ್ರೆ ನಮ್ಮ ಧರ್ಮ ಬುದ್ಧಿಯನ್ನ ಹಾಳು ಮಾಡ್ಬಿಡುತ್ತೆ. ಕ್ರೋಧ ಇದ್ರೆ, ಮನುಷ್ಯನಲ್ಲಿ ಕೋಪ ಅಥವಾ ಕ್ರೋಧ ಇದ್ರೆ ಐಶ್ವರ್ಯವನ್ನ ಹಾಳು ಮಾಡುತ್ತೆ. ನೀವೇನಾದ್ರೂ ಅಯೋಗ್ಯರ ಸೇವೆಯನ್ನ ಮಾಡ್ತಾ ಇದ್ರೆ, ಉತ್ತಮರಾದವರ ಸೇವೆಯನ್ನ ಮಾಡಿದ್ರೆ ಪರವಾಗಿಲ್ಲ, ಅಯೋಗ್ಯರ ಸೇವೆಯನ್ನ ಇನ್ನೂ ಮಾಡ್ತಾ ಇದ್ರೆ ನಿಮ್ಮ ಶೀಲವನ್ನ ನಾಶ ಮಾಡುತ್ತದು, ನಿಮ್ಮ ಗುಣ. ಈ ದುರಾಭಿಮಾನ ಅನ್ನೋದು ಇದು ಬಿಟ್ರೆ ಇಷ್ಟು ಸಮಸ್ತವನ್ನೂ ನಾಶ ಮಾಡುತ್ತೆ. ಆ ವ್ಯಕ್ತಿ ಕೆಟ್ಟವನು ಅಂತ ಗೊತ್ತಿರು ಕಣ್ಮುಚ್ಚಿ ಅವ್ನ್ ಮಾಡಿದ್ದೆಲ್ಲ ಸರಿ ಅಂತ ನಂಬೋದು. ಅಭಿಮಾನ ಇರಬೇಕು, ದುರಾಭಿಮಾನ ಇರಬಾರ್ದು. ಈ 8 ಗುಣಗಳು ಮನುಷ್ಯನನ್ನ ಕೆಟ್ಟವನನ್ನಾಗಿ ಮಾಡುತ್ತೆ. ಯಾವುದು? ಪ್ರಜ್ಞೆ, ಕುಲ ಸಂಪತ್ತು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅಧ್ಯಯನ ಸಂಪತ್ತು, ಪರಾಕ್ರಮ, ಮಿತಭಾಷಣ, ದಾತೃತ್ವ, ಕೃತಜ್ಞತೆ ಅಂತಕ್ಕಂಥದ್ದು. ತೇಜೋಮಯನಾಗಿ ಮಾಡುತ್ತೆ. ಅದೆಲ್ಲ ಹಾಳು ಮಾಡಿದ್ರೆ ಈ ಮಿಕ್ಕಿದ್ದಂಥದ್ದು ಈಗ ಹೇಳಿದ್ದೆಲ್ಲ ತೇಜೋಮಯ. ನೋಡಿ, ಮನುಷ್ಯನಿಗೆ ಪ್ರಜ್ಞೆ ಇರಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ, ವಾಸ್ತವದಲ್ಲಿ ಬದುಕ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇರಬೇಕು. ಜೊತೆಗೆ ಕುಲ ಸಂಪತ್ತನ್ನ, ಪಿತ್ರಾರ್ಜಿತವಾಗಿ ಬಂದಂತ ಆಸ್ತಿಯನ್ನ ಉಳಿಸುವಂತ ಯೋಗ್ಯತೆ ಇರಬೇಕು. ಇಂದ್ರಿಯ ನಿಗ್ರಹ ಇಟ್ಕೋಬೇಕು, ನಮ್ ಬಾಡಿ ಮೇಲೆ ನಮಗ್ ಕಂಟ್ರೋಲ್ ಇರಬೇಕು, ದೇಹದ ಮೇಲೆ ಹಿಡಿತ ಇರಬೇಕು. ಮನೋನಿಗ್ರಹ ಇರಬೇಕು, ಮನಸ್ಸನ್ನ ಎಲ್ಲೆಲ್ಲೋ ಹರಿದಾಡಕ್ ಬಿಡಬಾರ್ದು. ಅಧ್ಯಯನ ಅಂತಕ್ಕಂಥ ಸಂಪತ್ತು ತುಂಬಿರ್ಬೇಕಲ್ಲಿ ನಮ್ಮಲ್ಲಿ, ನಾಲೆಡ್ಜ್, ಜ್ಞಾನ ಇರಬೇಕು ನಮ್ಮಲ್ಲಿ ಯಾವ್ದಾದ್ರೂ ಒಂದು ವಿಚಾರವಾಗಿ. ಪರಾಕ್ರಮ ಇರಬೇಕು, ಮಿತಭಾಷಣ, ಬಾಯಿದೆ ಅನ್ನೋ ಮಾತ್ರಕ್ಕೆ, ಮಾತು ಬರುತ್ತೆ ಅನ್ನೋ ಮಾತ್ರಕ್ಕೆ ಎಷ್ಟಂದ್ರಷ್ಟು ಮಾತಾಡಬಾರ್ದು, ಅವಶ್ಯಕತೆಗೆ ತಕ್ಕಂತೆ ಅಷ್ಟೇ ಮಾತಾಡ್ಬೇಕು. ಕೃತಜ್ಞತೆ, ಯಾರಾದ್ರೂ ನಿಮ್ಗೆ ಸಹಾಯ ಮಾಡ್ತಾರೆ ಅಂದ್ರೆ ಅದನ್ನ ಯಾವತ್ತೂ ಮರಿಬಾರ್ದು. ಇವತ್ತು ಈ ಗುರುಗಳಿಂದ ಅನುಕೂಲವನ್ನು ಪಡೆದು ಮತ್ತೆ ಅವರನ್ನ ಮರ್ತ್ರಿ ಅಂದ್ರೆ ಅದು ಕೃತಜ್ಞತಾ ಮನೋಭಾವ ಆಗಲ್ಲ. ಇವತ್ತು ಗುರುವಿನಿಂದ ವಿದ್ಯೆ ಕಲಿತು ಅದನ್ನ ಹಾಗೆ ತ್ಯಜಿಸಿದ್ರೆ ಅದು ಕೃತಜ್ಞತಾ ಮನೋಭಾವ ಆಗಲ್ಲ. ಹಾಗಾಗಿ ಈ 8 ಮನುಷ್ಯನನ್ನ ಪ್ರಕಾಶಿಸುತ್ತೆ. ಇದ್ಯಾವುದು ಬಲಾತ್ಕಾರದಿಂದ ಬರುವಂತದ್ದಲ್ಲ, ಅಂದ್ರೆ ಬರ್ಲೇಬೇಕು ಅಂತ ಬರುವಂತದ್ದಲ್ಲ, ಇದು ಹಾಗೆ ಬರುವಂತದ್ದಿದು. ನೀವ್ ಯಾವತ್ತು ಮಂಗಳಕರವಾದಂತಹ ಕೆಲಸಗಳನ್ನ ಮನಸ್ಸಲ್ಲಿ ಮಾಡ್ತಾ ಇರ್ತೀರಾ, ಮನೆಯಲ್ಲಿ ಮಾಡ್ತಾ ಇರ್ತೀರ, ಮನಸ್ಸಲ್ಲಿ ಮಂಗಳ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕಂತೆ, ಮನೆಯಲ್ಲಿ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡ್ಬೇಕಂತೆ. ಲಕ್ಷ್ಮಿ ಒಳಿತಾಳಂತೆ. ಇದು ನಾನ್ ಹೇಳೋ ಮಾತಲ್ಲ, ವಿದುರ ಹೇಳೋ ಮಾತು ಧೃತರಾಷ್ಟ್ರನಿಗೆ. ಮನೆಯಲ್ಲಿ ಮನಸ್ಸಲ್ಲಿ ಒಳ್ಳೇದ್ನೇ ಮಾಡಿ ಲಕ್ಷ್ಮಿ ಒಲಿತಾಳೆ.
ಅದ್ ಹಾಗೆ ಮಾಡ್ಕೊಂಡು ಹೋದ್ರೆ ಐಶ್ವರ್ಯ ಬೆಳೆಯುತ್ತೆ, ಪ್ರಜ್ವಲಿಸುತ್ತೆ. ನಿಮ್ ಬುದ್ಧಿ ಸರಿಯಾಗಿದ್ರೆ ಲಕ್ಷ್ಮಿ ಬೇರೂರಿ ನಿಲ್ತಾಳಂತೆ ಇರೋ ಸ್ಥಳದಲ್ಲಿ. ವಿನಯ ಇದ್ದರೆ ಸಿದ್ಧಿಯುಂಟು. ಹಾಗೆ ಈ 8 ಮಹಾಗುಣಗಳು ಇದ್ರೆ ಎಲ್ಲವೂ ಇದ್ದಾಗೆ. ಈಗ್ಲೂ ಹೇಳ್ತಾ ಇದ್ದೀನಿ ಮಹಾರಾಜ, ಯುಧಿಷ್ಠಿರನನ್ನ ಕರೆಸಿ ಕ್ಷಮೆಯನ್ನ ಕೇಳಿ, ಗೌರವವನ್ನ ಕೊಡಿ, ನಿಮ್ಮ ಸುತ್ತ ಇರ್ತಕ್ಕಂಥ ದುಷ್ಟರನ್ನ ದೂರ ಇಡಿ. ಯುದ್ಧವನ್ನ ತಪ್ಪಿಸಬಹುದು, ನಿನ್ನ ಮಕ್ಕಳನ್ನ ಉಳಿಸ್ಬೋದು ಅಂತ ಹೇಳ್ದ ವಿದುರ. ವಿದುರ ಹೇಳಿದ ಮಾತನ್ನ ಕೇಳಿದ ಧೃತರಾಷ್ಟ್ರನಿಗೆ ಮನಸ್ಸು ಚುಚುತ್ತಾ ಇದೆ. ಯಾಕಂದ್ರೆ ವಿದುರ ಹೇಳಿದ 8 ಗುಣಗಳಲ್ಲಿ ಒಂದಾದ್ರೂ ಅವನಿಗಿಲ್ಲ. ಪುತ್ರ ಮೋಹವನ್ನ ಬಿಡಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ವಿದುರ, ನೀನು ವಿದ್ಯಾವಂತ, ಪ್ರಜ್ಞಾವಂತ, ನನ್ನ ಶೋಕವನ್ನ ದೂರ ಮಾಡೋ ದಾರಿ ಹೇಳು. ಮತ್ತೆ ಮತ್ತೆ ಅದೇ ಪ್ರಶ್ನೆ. ವಿದುರ ನಗ್ತಾನೆ. ಮಹಾರಾಜ, ನಾನು ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೇನೆ, ನೀವು ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಾನು ಹೇಳ್ದಂತ ಯಾವ ವಿಚಾರ ನಿಮ್ಮ ಮನಸ್ಸಿಗೆ ಮುಟ್ಲಿಲ್ಲ? ಯುದ್ಧ ತಪ್ಪಬೇಕಾ? ಒಂದು ನೀತಿ ಮಾತು ಹೇಳ್ತೀನಿ, ಕೇಳಿಸ್ಕೊಡು. ರಾಜಕೀಯ ಸಮಸ್ಯೆ ಪರಿಹಾರಕ್ಕೆ ಬುದ್ಧಿ ಮಾತನ್ನ ಕೇಳ್ಬೇಕು, ಉಪಾಯ ಮಾಡ್ಬೇಕು. ಅದೇ ಶ್ರೇಷ್ಠ, ಯುದ್ಧ ಶ್ರೇಷ್ಠವಲ್ಲ. ಸ್ತ್ರೀಯನ್ನ ಮುಂದಿಟ್ಟು ಯುದ್ಧ ಮಾಡೋದು, ಹಳದಿಂದ ಯುದ್ಧ ಮಾಡೋದು, ಕಪಟದಿಂದ ಯುದ್ಧ ಮಾಡೋದು, ಮಾಯಾ ಪ್ರಯೋಗಗಳಿಂದ ಯುದ್ಧ ಮಾಡೋದು ಎಲ್ಲ ಯಾವತ್ತೂ ಕೂಡ ಅದು ನಮ್ಮ ಸಹಾಯಕ್ಕೆ ಬರಲ್ಲ. ಈಗಾಗಲೇ ನಿಮ್ಮ ಅನುಭವಕ್ಕೆ ಬಂದಿದೆ. ಪಾಂಡವರ ನಾಶಕ್ಕೆ ಏನೆಲ್ಲ ಮಾಡಿದ್ರಿ ನೀವು? ವಿಷಪ್ರಯೋಗ, ಸಜೀವ ದಹನ ಯತ್ನ, ಪತ್ನಿ ಮಾನಭಂಗ ಯತ್ನ, ಜೂಜು, ಕಪಟ, ಸಂದೇಶ, ದೂರ್ವಾಸರನ್ನ ಅರ್ಧ ರಾತ್ರಿಯಲ್ಲಿ ಛೂ ಬಿಟ್ಟಿದ್ದು ಎಲ್ಲ ವಿಫಲ ಆದ್ವು. ದೈವ ಅವರ ಪರವಾಗಿತ್ತು. ಭಗವಂತ ನಮ್ಮ ಪರವಾಗಿದ್ರೆ ಜಗತ್ತೇ ಪ್ರಳಯ ಆದ್ರೂ ಕೂಡ ಎದ್ದು ನಿಂತಿರ್ತೀವಿ ನಾವು. ಯಾಕಂದ್ರೆ ಅವನು ಸತ್ಯ ರಕ್ಷಕ, ಧರ್ಮಪರ. ನಿಮಗೀಗ ಶಾಂತಿ ಬೇಕು, ಯುದ್ಧ ಬೇಡ. ಹಾಗಾದ್ರೆ ಒಂದೇ ನೇರ ಉಪಾಯ, ಮತ್ತದೇ ಮಾತು, ಪಾಂಡವರಿಂದ ಕದ್ದದನ್ನ ಅವ್ರಿಗೆ ಕೊಟ್ಟುಬಿಡಿ. ಅದೇ ದೈವದ ಮನಸ್ಸಲ್ಲಿರ್ತಕ್ಕಂಥ ಮಾತು. ಆದ್ರೆ ಅದ್ಯಾಕೋ ನಿಮ್ಗೆ ರುಚಿಸ್ತಾ ಇಲ್ಲ, ಹೇಳೋ ಮಾತು ಕೇಳ್ತಾ ಇಲ್ಲ. ನಿಮ್ಮದು ಅಂತ ಅನ್ಕೊಂಡಿದ್ದೀರಲ್ಲ ಈ ರಾಜ್ಯ, ಕೋಶ, ಅಧಿಕಾರ, ಸ್ವತ್ತು, ಯಾವುದು ನಿಮ್ದಲ್ಲ. ಪಾಂಡು ಚಕ್ರವರ್ತಿಯಾಗಿದ್ದ, ಆಮೇಲೆ ಯುಧಿಷ್ಠಿರ, ಆಮೇಲೆ ನೀವಾಗಿರೋದಷ್ಟೇ. ನಿಮ್ದಾಗಿರೋಂತ ನಿಜವಾಗಿದ್ ಯಾರ್ದು? ಪಾಂಡವರದ್ದು. ಅದನ್ನ ಕಪಟದಲ್ಲಿ ಅಪಹರಿಸಿ ಅಹಂಕಾರಿ ದುರ್ಯೋಧನನಲ್ಲೂ, ಮೂಢ ದುಶ್ಯಾಸನನಲ್ಲೂ, ಜಂಬಕೋರ ಕರ್ಣನಲ್ಲೂ, ಮಾಯಾವಿ ಶಕುನಿಯಲ್ಲಿ ಹಂಚಿಬಿಟ್ಟಿದ್ದೀರಾ. ನಿಮ್ಮನ್ನ ತಂದೆ ತರ ಭಾವಿಸಿದ್ರು ಅವರು. ಅವ್ರ ತಾಳ್ಮೆಗೆ ಮಿತಿ ಬೇಡ್ವಾ? ಒಬ್ಬ ಮನುಷ್ಯ ಅತಿ ತಾಳ್ಮೆಯಿಂದ ಇದ್ದಾನೆ ಅಂದ್ರೆ ಅವನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ಒಂದು ಸಲ ಅವನ ತಾಳ್ಮೆಯ ಕಟ್ಟೆ ಹೊಡೆದರೆ ಕೊಚ್ಚ ಹೋಗ್ತೀರಾ. ಈಗ ಬಂದಿರೋ ಯುದ್ಧ ಅವ್ರಾಗ ಅವ್ರು ಬಂದಿದ್ದು, ನೀವ್ ಆಹ್ವಾನ ಕೊಟ್ಟಿದ್ದ ಅವ್ರಿಗೆ. ಸರ್ವನಾಶ ಆಗೋ ಮೊದಲು ಅವರ ಭಾಗವನ್ನು ಅವ್ರಿಗೆ ಕೊಟ್ಬಿಡಿ. ವಿದುರ, ನೀನು ಸದಾ ಇದನ್ನೇ ಹೇಳ್ತಾ ಇದ್ದೀಯ. ನಿನ್ನ ರಾಜನಿಷ್ಠೆ ಇಷ್ಟೇನಾ? ರಾಜನಿಗೆ ಋಣಿಯಾಗಿರ್ಬೇಕು ಅಂತಾರೆ, ನೀನೇನ್ ಮಾಡ್ತಿದ್ಯ? ಒಂದ್ ನೀತಿ ಹೇಳ್ತೀನಿ. ಇಂದ್ರಿಯ ನಿಗ್ರಹ ಯಾರಿಗಿರುತ್ತೆ ಅವ್ರಿಗೆ ಗುರು ಹೇಳಿರೋ ಮಾತು ತಲೆಗೆ ಹೋಗುತ್ತೆ, ಮನಸ್ಸಿಗೆ ಹೋಗುತ್ತೆ, ಸಿದ್ಧಿಸುತ್ತೆ. ಯಾಕಂದ್ರೆ ಗುರು ದಾರಿ ತೋರ್ಸ್ತಕ್ಕಂಥ ಶಾಸ್ತ್ರ. ಈ ದುರಾತ್ಮರಿಗೆ ಅಥವಾ ನಿಗ್ರಹ ಇಲ್ದಿರೋರ್ಗೆ ಗುರು ವರ್ಷಾನ್ಗಟ್ಲೆ ಪಾಠ ಮಾಡಿದ್ರು ನಿಮ್ಗೇನು ಫೀಲೇ ಆಗಲ್ಲ. ನನ್ಗೇನು ಆಗ್ಲೇ ಇಲ್ಲ, ನನ್ನ ಮನ್ಸಿಗೆ ಹೋಗ್ಲೇ ಇಲ್ಲ. ಯಾಕಂದ್ರೆ
ನೀವು ಇಂದ್ರಿಯ ನಿಗ್ರಹ ಮಾಡಿಲ್ಲ, ಗುರು ಮಾತು ಎಲ್ಲಿಂದ ಹೋಗುತ್ತೆ? ಪಾಪ ಮಾಡಿಯೂ ಮಾಡುತ್ತಲೂ ತೋರಿಸ್ಕೊಳ್ದೆ ಒಳ್ಳೆಯವ್ರ ತರ ನಾಟಕ ಆಡ್ತಕ್ಕಂಥ ಖಳಚೂರರಿಗೆ ಯಮ ಶಾಸ್ತಿ ಮಾಡ್ತಾನಂತೆ. ಯಮ ಯಾವ ರೂಪದಲ್ಲಿ ಬೇಕಾದ್ರೂ ತಾಳಿ ಬರ್ತಾನೆ. ನೆನ್ಪಿರ್ಲಿ ಈ ವಿಚಾರ, ನಾನು ವಿದುರ ಹೇಳ್ತಾ ಇರ್ತಕ್ಕಂಥ ವಿಚಾರ. ಅವನು ಯಾವ ರೂಪದಲ್ಲಿ ಬಂದು ಯಾವ ರೀತಿಯಲ್ಲಿ ಶಿಕ್ಷಿಸ್ತಾನೆ ಅಂತಕ್ಕಂಥದ್ನ ಹೇಳಕ್ಕಾಗಲ್ಲ. ಅವನ ತಂತ್ರ, ಮೃತ್ಯು ತಂತ್ರ ಜಗತ್ತಲ್ಲಿ ಪರಮೇಶ್ವರನಿಗೆ ಬಿಟ್ರೆ ಯಾರಿಗೂ ತಿಳಿದಿರಲ್ಲ. ಒಬ್ಬ ತಿಂದಂತಹ ಅನ್ನ ಜೀರ್ಣ ಆದ್ರೆ ರೋಗ ಬರಲ್ಲ. ವೈದ್ಯರು ಅವನಿಗೆ ಹೇಳ್ತಾರೆ, ನಿನ್ನ ಜೀರ್ಣಕ್ರಿಯೆ ಬಹಳ ಚೆನ್ನಾಗಿದೆ, ನೀನ್ ಬದುಕ್ತೀಯ. ಯೌವನ ಕಳ್ದೋಗಿ ಮುದುಕಿಯಾದ ಸ್ತ್ರೀಯನ್ನ ಹಿರಿಯರು ಅಂತ ಗೌರವಿಸ್ತಾರೆ. ದಾರಿ ಬಿಟ್ಟು ಹೋಗ್ತಕ್ಕಂತ ಹೆಣ್ಣನ್ನ ಮಾನದಂಡ ಹಾಕ್ತಾರೆ ಅವಳಿಗೆ. ಯುದ್ಧದಲ್ಲಿ ಗೆದ್ದು ಬಂದ ವೀರರನ್ನ ಇಡೀ ನಾಡೇ ಗೌರವಿಸುತ್ತೆ. ಸೋಲದೆ ಬದುಕಿ ಬಂದವನಿಗೆ ಹಾರ ಹಾಕಿ ಪ್ರಶಂಸೆ ಮಾಡ್ತೀವಿ. ಹಾಗೇನೆ ಸಿದ್ಧಿ ಪಡೆದ ತಪಸ್ವಿ ಗೌರವಾರ್ಹಳಾಗ್ತಾಳೆ. ನೀವು ನಾನು ಹೇಳಿರೋ ಯಾವ ವಿಚಾರದಲ್ಲೂ ಸೇರವರಲ್ಲ. ನೀವು ಕದ್ದ ರಾಜ್ಯವನ್ನ ಜೀರ್ಣಿಸ್ಕೊಳಕಾಗ್ದೆ, ಅದಕ್ಕೆ ಔಷಧಿ ಸಿಗದೆ ಒದ್ದಾಡ್ತಾ ಇದ್ದೀರಾ. ವಯಸ್ಸಾಯ್ತು ನಿಮಗೆ, ಚಾಪಲ್ಯ ಬಿಡ್ಲಿಲ್ಲ ನಿಮಗೆ, ಆಸೆ ಬಿಡ್ಲಿಲ್ಲ ನಿಮಗೆ. ನಿಮ್ಮವರು ದಾರಿ ಬಿಟ್ಟೇ ಹೋದ್ರು. ನಿಮ್ಮವರು ಯಾವ ಯುದ್ಧದಲ್ಲಿ ಗೆಲ್ಲಕ್ಕಾಗ್ಲಿಲ್ಲ. ಒಬ್ಬನೇ ಅರ್ಜುನ ವಿರಾಟ ನಗರಿಯ ಯುದ್ಧದಲ್ಲಿ ಎಲ್ಲರನ್ನ ಸೋಲಿಸ್ಲಿಲ್ವಾ? ಮರ್ತೋಯ್ತಾ? ಇದೆಲ್ಲ ನೋಡಿದ್ರು ಬುದ್ಧಿ ಬರ್ಲಿಲ್ಲ, ಏನು ಉಪಯೋಗ ಆಯ್ತು? ಲೋಕದಲ್ಲಿ ಪ್ರಸಿದ್ಧಿ ಪಡೆದವರು ತುಂಬಾ ಜನ ಇದ್ದಾರೆ, ಹಾಗೆ ಕುಪ್ರಸಿದ್ಧಿ ಪಡೆದವರು ಕೂಡ ಇದ್ದಾರೆ. ಪ್ರಸಿದ್ಧಿ ಅಂದ್ರೆ ಫೇಮಸ್ ಆಗಿರೋರು, ಕುಪ್ರಸಿದ್ಧಿ ಅಂದ್ರೆ ಅರ್ಥ ಆಯ್ತಲ್ಲ? ಯಾರು? ಇಬ್ರು ಅಂತ ಹೇಳ್ತಾರೆ. ಒಬ್ಬ ರಾವಣ, ಅವನಿಗೆ ಬಹಳ ಅವಕಾಶ ಇತ್ತು ಸರಿ ಹೋಗ್ಲಿಕ್ಕೆ, ಅವನು ಒಳ್ಳೆ ವ್ಯಕ್ತಿ ಕೂಡ, ಸರಿ ಹೋಗ್ಲಿಲ್ಲ, ಸಾವನ್ನ ತಂದುಕೊಂಡ, ರಾಜ್ಯ ನಾಶ ಮಾಡ್ಕೊಂಡ. ಇನ್ನೊಬ್ಬ ದುರ್ಯೋಧನ. ಯುದ್ಧ ಪೂರ್ವದಲ್ಲಿ ರಾವಣ ಒಬ್ಬನೇ ಹನುಮಂತ ಊರನ್ನ ಸುಟ್ಟು ಅಶೋಕವನವನ್ನ ಧ್ವಂಸ ಮಾಡಿದ್ರು. ರಾಮನ್ ಪರಾಕ್ರಮ ಗೊತ್ತಾಗ್ಲಿಲ್ವ ಅವನಿಗೆ? ಒಬ್ಬ ಕಪಿವೀರ ಬಂದು ಇಷ್ಟು ಜನ ಸೈನಿಕರನ್ನ, ನನ್ನ ಲಂಕೆಯನ್ನ ಸುಡ್ತಾ ಇದ್ದಾನೆ ಅಂದ್ರೆ ಇನ್ನು ಸಾವಿರಾರು ಕಪಿವೀರರು, ಅವನ ಒಡೆಯನಾಗಿರ್ತಕ್ಕಂಥ ರಾಮನಿಗೆ ಎಂತಹ ಶಕ್ತಿ ಇದೆ ಅನ್ನೋ ಅರಿವಾಗ್ಲಿಲ್ವಾ? ವಿರಾಟ ನಗರದ ಗೋಗ್ರಹಣ ಪ್ರಸಂಗದಲ್ಲಿ ಒಬ್ಬನೇ ಅರ್ಜುನ ಪರಾಕ್ರಮ ನೋಡಿದ್ರು ಕೂಡ ದುರ್ಯೋಧನನಿಗೆ ಬುದ್ಧಿ ಬರ್ಲಿಲ್ವಾ? ಇನ್ನು ಪಾಂಡವರು, ಅವನ ವೀರಾದಿ ವೀರರು, ಶ್ರೀ ಕೃಷ್ಣ ಪರಮಾತ್ಮ ಇಷ್ಟು ಜನ ನಿಂತ್ಕೊಂಡ್ರೆ ಏನಾಗ್ತೀವಿ ಅನ್ನೋ ಅರಿವು ಬರ್ತಾ ಇಲ್ವಾ ದುರ್ಯೋಧನನಿಗೆ? ಹಾಗಾದ್ರೆ ಇವನು ಮೂರ್ಖರ ಸ್ಥಾನಕ್ಕೆ ಸೇರ್ಲಿಲ್ವಾ? ಕುಪ್ರಸಿದ್ಧಿ ಪಡೀಲಿಲ್ವಾ? ಕೋಪ ಬಂದ್ಬಿಡ್ತು ಮಗನ ಹೆಸರು ಕೇಳಿದ ತಕ್ಷಣ. ವಿದುರ, ಸದಾ ಪಾಂಡವ ಪಕ್ಷಪಾತಿ ನೀನು, ಪೂರ್ವಾಗ್ರಹ ಪೀಡೆಯಿಂದ ನನ್ನನ್ನ, ನನ್ನ ಮಕ್ಕಳನ್ನ ದೂಷಣೆ ಮಾಡ್ತಾ ಇದೀಯಾ. ನನ್ನಲ್ಲಿ, ನನ್ನವರಲ್ಲಿ ನಿನಗೆ ಗುಣಗಳು ಏನೂ ಕಾಣಲ್ಲ, ಒಳ್ಳೆ ಗುಣ ಕಾಣಲ್ಲ, ಯಾವತ್ತೂ ನಿನಗೆ ಕೆಟ್ಟ ಗುಣನೇ ಕಾಣಿಸೋದು. ಮಹಾರಾಜ, ಈ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ಲಿ? ಜ್ಞಾತಿದ್ರೋಹ, ರಾಜ್ಯದ್ರೋಹ, ಕಪಟ, ಹಿರಿಯರಿಗೆ ಅಪಮಾನ, ತಿರಸ್ಕಾರ ಇದ್ಯಾವುದೂ ನಂದಲ್ಲ. ಸರಿ, ನನ್ ನಿಮ್ ಬಗ್ಗೆ ಏನು ಗೊತ್ತಿಲ್ಲ, ನಿಮ್ಮವ್ರ ಒಳ್ಳೆತನನ ಸ್ವಲ್ಪ ನೀವ್ ಹೇಳ್ತೀರಾ? ಕೇಳಿಸ್ಕೊಂತೀನಿ. ನಿಮ್ ಒಳ್ಳೆತನ ಹೇಳಿ ಅಂದಾಗ ಧೃತರಾಷ್ಟ್ರನ ಮಾತಿಲ್ಲ ಬಾಯಲ್ಲಿ. ಯಾಕಂದ್ರೆ ಒಳ್ಳೇದ್ ಯಾವುದು ಇಲ್ಲ ಅವರಲ್ಲಿ, ಹೇಳಕ್ಕೆ ಗುಣಗಳೇ ಇಲ್ಲ. ವಿದುರನೇ ಮತ್ತೆ ಮಾತನ್ನ ಆರಂಭಿಸ್ತಾ ಇದ್ದಾನೆ. ದೊರೆ, ಹಿಂದೊಮ್ಮೆ ಸಾಧ್ಯ ಅಂತಕ್ಕಂಥ ದೇವತೆಗಳು ಮಹರ್ಷಿಗಳಾದಂತ ಆತ್ರೇಯರ ಬಳಿ ಹೋಗಿ ಪ್ರಶ್ನೆ ಕೇಳ್ತಾರೆ.
ಆತ್ರೇಯರು ಹಂಸ ರೂಪದಲ್ಲಿ ಚಲಿಸ್ತಾ ಇರ್ತಾರೆ. ಋಷಿಗಳೇ, ಶಾಂತಿಯ ದೃಢ ಮಾರ್ಗ ಯಾವುದು? ದೇವತೆಗಳು ಹೋಗಿ ಆತ್ರೇಯ ಮುನಿಗಳು ಹಂಸ ರೂಪದಲ್ಲಿರ್ಬೇಕಾದ್ರೆ ಕೇಳೋ ಪ್ರಶ್ನೆ. ಅದಕ್ಕೆ ಋಷಿ ಹೇಳ್ತಾರೆ, ಶಾಂತಿಯ ದೃಢ ಮಾರ್ಗ ಯಾವುದು ಅಂದ್ರೆ, ನಿಮ್ಮ ಜೀವನದಲ್ಲಿ ಶಾಂತಿ ಸಿಗಬೇಕು ಅಂದ್ರೆ ಯಾವೆಲ್ಲ ಹಂತವನ್ನ ದಾಟಬೇಕು ಗೊತ್ತಾ? ಕಷ್ಟ ಸಹಿಷ್ಣುತೆ. ಕಷ್ಟವನ್ನ ಸಹಿಸದವನಿಗೆ ಶಾಂತಿ ಇಲ್ಲ, ಶಾಂತಿಯ ರುಚಿ ಸಿಗಲ್ಲ. ಇಂದ್ರಿಯ ನಿಗ್ರಹ, ಸತ್ಯ ಧರ್ಮಾವಲಂಬನೆ, ಇಷ್ಟು ಇದ್ರೆ ಹೃದಯದಲ್ಲಿರ್ತಕ್ಕಂಥ ಗಂಟನ್ನ ಭೇದಿಸ್ತೀರಾ. ನಿಮಗೆ ಎಲ್ಲಾ ವಸ್ತುಗಳು ಸಮವಾಗಿ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಬೈದರೂ ಸಹಿಸಿ, ಸುಮ್ಮನಿದ್ದರೆ ಬೈದವನನ್ನೇ ಅವನ ಬೈಗಳ ಸುಡುತ್ತೆ. ಹಾಗಾಗಿ ಬೈದವರಿಗೆ ನಾವು ಉತ್ತರವನ್ನ ಕೊಡಬಾರದು. ದುರಾಭಿಮಾನವನ್ನ ಬಿಟ್ಟು ಸದಾ ವೃತ್ತಿಯಲ್ಲಿ ಜೀವನ ಮಾಡಬೇಕು. ಇದು ಶಾಂತಿಯ ಮಾರ್ಗ. ದೊರೆ, ಈ ಮಾತು ನಿಮ್ಗೆ ಅರ್ಥ ಆಗಲ್ಲ ಅಂತ ನನಗೆ ಗೊತ್ತು. ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ. ಇದೆಲ್ಲ ಧೃತರಾಷ್ಟ್ರನ ಪ್ರಶ್ನೆಗಳಲ್ಲ, ನಿಮ್ಮ ಮನಸ್ಸಿನ ಪ್ರಶ್ನೆಗಳು ಅಂತ ಅನ್ಕೊಳ್ಳಿ. ಮಹಾ ಕುಲದಲ್ಲಿ ಜನಿಸಿದ ಮೇಲೆ ಪ್ರಕಟ ಆಗ್ತಕ್ಕಂಥ ಲಕ್ಷಣ ಏನು? ಈಗ ಒಂದು ಕುಟುಂಬದಲ್ಲಿ ನೀವು ಹುಟ್ಟುಬಿಟ್ಟಿದ್ದೀರಾ. ಅದ್ ಯಾವುದೇ ಕುಟುಂಬ ಆಗಿರ್ಬೋದು, ಹೆಣ್ಣೋ ಗಂಡೋ, ಯಾವುದೋ ಒಂದು ರೂಪದಲ್ಲಿ ನೀವು ಜನನವನ್ನ ತಾಳಿದ್ದೀರಾ. ಆಮೇಲೆ ಅದ್ರ ಲಕ್ಷಣ ಏನು? ತಪಸ್ಸು, ಇಂದ್ರಿಯ ನಿಗ್ರಹ, ದೊಡ್ಡವರು ಸೇವೆ ಮಾಡೋದು, ಪುಣ್ಯವಂತರ ರಕ್ತ ಸಂಬಂಧ ಆಗಿರೋದು, ಸದಾ ಅನ್ನದಾನದ ವ್ರತವನ್ನ ಮಾಡ್ತಕ್ಕಂಥದ್ದು. ಇದೆಲ್ಲ ಒಳ್ಳೆ ಉಪಕಾರದ ಗುಣ. ನೀವು ಒಂದು ಕುಟುಂಬದಲ್ಲಿ ಹುಟ್ಟಿದ್ದೀರಾ. ಆ ಕುಟುಂಬದ ಜಾತಿ ಬಗ್ಗೆ ನಿಮ್ಗೆ ಅಭಿಮಾನ ಬೇಡ. ವೈಶ್ಯ, ಶೂದ್ರ, ಬ್ರಾಹ್ಮಣ, ಕ್ಷತ್ರಿಯ, ಯಾವುದೇ ಧರ್ಮ ಆಗಿರ್ಲಿ, ನಿಮ್ ಕುಟುಂಬದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಕೆಟ್ಟ ವ್ಯಕ್ತಿಗಳಿಂದ ಅವಮಾನವನ್ನ ಪಡೆದಿರ್ತೀರಾ, ನಿಷ್ಠೂರತೆಯನ್ನ ಪಡೆದಿರ್ತೀರಾ, ನಿಮ್ಮ ಬಗ್ಗೆ ಅವಹೇಳನಕಾರಿ ಅಪ್ರಚಾರವನ್ನು ಕೂಡ ಪಡೆದಿರ್ತೀರಾ. ಒಂದು ಹಂತದಲ್ಲಿ ಅನ್ಸುತ್ತೆ, ಈ ಸಂಬಂಧಗಳಿಗೆ ಇತಿಶ್ರೀ ಆಡಬೇಕು, ಈ ಸಂಬಂಧಗಳಿಂದ ದೂರ ಉಳಿಬೇಕು, ಈ ಸಂಬಂಧ ಅಂತಕ್ಕಂಥದ್ದೇ ಕೆಟ್ಟದು, ಲೋಕದಲ್ಲಿ ಯಾರು ಒಂಟಿ ಆಗಿದ್ದಾರೋ ಅವ್ರು ಬಹಳ ಸುಖಿಗಳು ಅಂತ ಅನ್ಸಿರುತ್ತೆ. ಮತ್ತೊಂದು ಹಂತ ಬರುತ್ತೆ, ಸ್ಟೇಜ್ 2 ಅಂತ. ಅದ್ರಲ್ಲಿ ಕಷ್ಟ ಕಾಲಕ್ಕಾಗೋದು ಸಂಬಂಧಿಗಳೇ ಅಂತನೋ, ಅಥವಾ ಯಾವುದೋ ಒಂದು ವಿಚಾರ ಬಂದಾಗ, ಆ ಸಂಬಂಧ ಎಲ್ಲೋ ಒಂದು ಕಾರ್ಯಪಡೆ ಆದಾಗ ಎಲ್ಲ ಸೇರಿ ನಗ್ತಾ ಇರ್ಬೇಕಾದ್ರೆ, ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡಾಗ, ಯಾವುದೋ ಒಂದು ಚಿತ್ರ ತಗೊಂಡಾಗ ಆಗ್ತಕ್ಕಂಥ ಸಂತೋಷ ಸಂಬಂಧದ ರುಚಿಯನ್ನು ಹೆಚ್ಚಿಸುತ್ತೆ. ಊಟದಲ್ಲಿ ಉಪ್ಪು ಖಾರ ಇರುವ ಹಾಗೆ ಸಂಬಂಧದಲ್ಲೂ ಇರುತ್ತೆ ಒಳ್ಳೇದು ಕೆಟ್ಟದು, ಬಿರುಕು ಸಾಮರಸ್ಯ ಅನ್ನೋದು ಇರುತ್ತೆ. ಇನ್ನು ಮುಂದೆ ನಾವ್ ಯಾವತ್ತೂ ಮುಖ ನೋಡಲ್ಲ ಅನ್ನೋ ಮಟ್ಟಿಗೆ ನೀವು ಜಗಳ ಆಡಿದ್ರು ಕೂಡ ಮತ್ತೆ ಯಾವತ್ತೋ ಮುಖವನ್ನ ನೋಡಿ ಮಾತಾಡಿ ಇಬ್ರು ಕೂಡ ಒಟ್ಟಿಗೆ ಕೂತು ಊಟ ಮಾಡ್ತಕ್ಕಂಥ ಕ್ಷಣವನ್ನ ಸೃಷ್ಟಿ ಮಾಡ್ತಾನೆ ಭಗವಂತ. ಹಾಗೆ ನೀವು ನಿಮ್ಮ ಕುಲಕ್ಕೆ ಕೆಡುಕನ್ನ ಬಯಸಿದ್ರು ನೀವು ಅವ್ರಿಗೆ ಯಾವತ್ತೂ ಕೆಡುಕನ್ನ ಬಯಸದೆ, ನಿಮ್ಮ ದಾರಿಯಲ್ಲಿ ನೀವು ಹೋಗಿ ಕಷ್ಟ ಅಂತ ಬಂದಾಗ, ಕಾರ್ಯ ಅಂತ ಬಂದಾಗ ಎಲ್ಲವನ್ನ ಮರೆತು ಮುನ್ನಡೆದು ಹೋಗ್ತೀರಾ. ನೀವು ಆ ಕುಲದಲ್ಲಿ ಹುಟ್ಟಿದಕ್ಕೆ ಸಾರ್ಥಕ. ಕುಲದಲ್ಲಿ ಹುಟ್ಟಿದ ಮೇಲೆ ಏನೆಲ್ಲ ಆಗತ್ತೆ ಅಂದೆಲ್ಲ, ಇದೆಲ್ಲ ಆಗತ್ತೆ ಕುಲದಲ್ಲಿ. ಇದರ ಒಂದು ಮಾತನ್ನ ಹೇಳ್ತಾನೆ ತುಂಬಾ ಚೆನ್ನಾಗಿ. ಒಂದೇ ಕುಲದಲ್ಲಿ ಹೆಣ್ಣನ್ನ ತರಬೇಡ, ಗಂಡನ್ನ ಅಳಿಯನನ್ನಾಗಿ ಮಾಡಿ ಕಳುಹಿಸಬೇಡ. ಸಂಬಂಧದಲ್ಲಿ ಮದುವೆ ಆಗೋದು ತುಂಬಾ ಕಾಮನ್. ಆ ಸಂಬಂಧದಲ್ಲಿ ಮದುವೆ ಆಗಕ್ಕೆ ಒಂದು ಕಾರಣ ಇತ್ತು ಹಿಂದೆ. ಸಂಬಂಧ ಅಲ್ಲೇ ಉಳಿಯುತ್ತೆ, ಕುಲಾಭಿವೃದ್ಧಿ ಆಗತ್ತೆ, ಹಾಗೂ ಎಲ್ಲ ಮನಸ್ಸುಗಳು ಗೊತ್ತಿರೋದ್ರಿಂದ ಆ ಕುಲದಲ್ಲಿ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಮೂಡಲ್ಲ ಅಂತ. ಆದ್ರೆ ಮುಂದೆ ಕಲಿಯುಗ ಹೋಗ್ತಾ ಹೋಗ್ತಾ ಸಂಬಂಧದಲ್ಲಿ ಹೆಣ್ಣನ್ನ ಕೊಡೋದು ತರೋದು, ಗಂಡನ್ನ ಕೊಡೋದು ತರೋದು ಏನಾಗ್ತಾ ಇದೆ, ಕುಲಕ್ಷಯ ಆಗತ್ತೆ,
ಸಂಬಂಧಗಳೇ ಒಡೆದು ಹೋಗುತ್ತೆ. ಹಾಗಾಗಿ ವಿದುರ ಹೇಳ್ತಾನೆ, ಸಂಬಂಧದಲ್ಲಿ ಮದುವೆ ಮಾಡ್ಕೋಬಾರ್ದು. ಯಾಕಂದ್ರೆ ತಪ್ಪು ಮಾಡಿದ ಅತ್ತೆಯ ಮಗಳನ್ನ ನಿಂದಿಸುವಂತಿಲ್ಲ, ಕುಡಿದು ಬಂದ ಅಳಿಯನು ಸ್ವಂತದವನಾಗಿದ್ದರಿಂದ ಅವನನ್ನ ತ್ಯಜಿಸುವಂತಿಲ್ಲ. ದೂಷಿಸಲಾಗದೆ ತ್ಯಜಿಸಲಾಗದೆ ಎರಡೂ ಕುಲಗಳ ಸಂಬಂಧ ಹಳಸಿ ವೈರತ್ವ ಬೆಳೆಯುತ್ತೆ. ಹಾಗಾಗಿ ಯಾವತ್ತೂ ಕೂಡ 7 ಹಳ್ಳಿ ದಾಟಿ ಹೆಣ್ಣನ್ನ ಅಥವಾ 7 ಹಳ್ಳಿ ದಾಟಿ ಹೆಣ್ಣನ್ನ ಕೊಡು ಅಂತಾರೆ. ಒಂದೇ ಊರಲ್ಲೂ ಮದ್ವೆ ಆಗ್ಬಾರ್ದು. ಕಷ್ಟ ಆಗಿದ ತಕ್ಷಣ ಓಡ್ ಬಂದ್ಬಿಡೋದು, ಅಥವಾ ಏನೋ ಒಂದು ವಿಚಾರಕ್ಕೆ ಮನಸ್ತಾಪ ಆಗ್ತಕ್ಕಂಥ ಸಾಧ್ಯತೆ. ಇದೆಲ್ಲ ಯಾವುದೋ ಒಂದು ಎಪಿಕಲ್ಲಿ ಅಥವಾ ಯಾವುದೋ ಒಂದು ಟ್ರಾಜಿಡಿನೋ ಅಥವಾ ಯಾವುದೋ ಒಂದು ಹಿಂದಿನ ಕಾಲದಲ್ಲಿ ಹೇಳಿದ್ರು ಅನ್ನೋದಕ್ಕಿಂತ ವಾಸ್ತವವಾಗಿ ಕೂತು ಯೋಚನೆ ಮಾಡಿ. ಸರಿಯದು. ಒಂದ್ ಹೆಣ್ಣು ಗಂಡನ ಮನೆಯಲ್ಲಿ ಅವಮಾನ ಆಗ್ಬೇಕು, ಗಂಡ ಬೈಬೇಕು, ಅತ್ತೆ ಮಾವ ಏನೋ ಒಂದು ಸಿಟ್ಟಲ್ಲಿ ಹೇಳ್ಬೇಕು, ಮಕ್ಕಳು ತಲೆ ಕೆಡಿಸ್ಬೇಕು, ಸಂಬಂಧಿಕರ ನಿಂದನೆ ಆಗ್ಬೇಕು, ಅಕ್ಕಪಕ್ಕದವ್ರ ಜೊತೆ ಜಗಳ ಆಗ್ಬೇಕು. ಅದಾದಾಗೆಲ್ಲ ಅವಳು ಕಣ್ಣೀರನ್ನ ಹಾಕಬೇಕು, ಮತ್ತೆ ಅವಳು ಗಟ್ಟಿಯಾಗಿ ಎದ್ದು ನಿಂತು ನಾಳೆಯಿಂದ ಅವಳ ಸಂಸಾರ ಅವಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಪ್ರತಿಯೊಂದು ಹಂತದಲ್ಲೂ ನಂಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಗಂಡ ಒಂದ್ ಮಾತಂದಿದ ತಕ್ಷಣ ನಾನು ಇನ್ ಮುಂದೆ ಅವ್ನ್ ಇರಲ್ಲ ಅಂತನೋ, ಅತ್ತೆ ಮಾವ ಕಿರುಕುಳ ಕೊಡ್ತಾ ಇದ್ದಾರೆ ಅಂತನೋ, ಅಥವಾ ನನಗ್ ಹೇಗ್ ಬೇಕೋ ಅವ್ರಿಲ್ಲ ಅಂತನೋ ಸೀದಾ ನಡೆದು ತವ್ರ ಮನೆ ದಾರಿಯನ್ನು ಹಿಡಿದು ಬಿಟ್ರೆ ಲೋಕದಲ್ಲಿ ಯಾವ ಕುಟುಂಬಗಳು ಕೂಡ ಒಂದಾಗಿರಲ್ಲ. ಮೊದಲನೇ ತಪ್ಪೇನ್ ಗೊತ್ತಾ? ತಂದೆ ಮನೇಲಿ ಹುಟ್ಟಿ ಹೆಣ್ಣು ತಂದೆ ಮನೆಯಲ್ಲಿ ಇದ್ದ ಹಾಗೆ ಅಲ್ಲಿರ್ಬೇಕು, ಅಲ್ಲಿರೋರು ಕೂಡ ಹಾಗೆ ಇರ್ಬೇಕು ಅಂತವ್ರನ್ನೇ ನೋಡಿ ಮದ್ವೆ ಆಗ್ತೀನಿ ಅಂತ ಹುಡ್ಕೊಂಡು ಹೋಗೋದು ಗಂಡನ್ನ ಮೊದಲನೇ ತಪ್ಪದು. ಅಲ್ಲಿ ಯಾರು ಹೇಗ್ ಬೇಕಾದ್ರೂ ಇರ್ಲಿ, ನೀವು ಅವರಿಗೆ ಹೊಂದಿಕೊಂಡಕ್ಕಂಥವ್ರಾಗ್ಬೇಕು, ಅಥವಾ ಅವರನ್ನ ಒಂದೇ ದಾರಿಗೆ ತರುವಂತಹ ಶಕ್ತಿ ನಿಮ್ಮದಾಗಬೇಕು. ಇದು ಹಠದಿಂದ ಸಾಧ್ಯ ಇಲ್ಲ, ಕೋಪದಿಂದ ಸಾಧ್ಯ ಇಲ್ಲ, ಕೇವಲ ತಾಳ್ಮೆ, ನಗುವಿನಿಂದ ಮಾತ್ರ ಸಾಧ್ಯ, ನಿಮ್ಮ ಕಾರ್ಯವೈಖರಿಯಿಂದ ಮಾತ್ರ ಸಾಧ್ಯ. ಒಂದ್ ಕುಟುಂಬವನ್ನ ಹೊಲ್ಸ್ಕೊಬೇಕು ಅಂದ್ರೆ ಹೆಣ್ಣು ಅಡ್ಗೆ ಮನೇಲಿ ಚೆನ್ನಾಗಿ ನಿಂತ್ಕೋಬೇಕಂತೆ. ಯಾವತ್ತು ಅಡ್ಗೆ ಮಾಡೋದನ್ನ ಚೆನ್ನಾಗಿ ಕಲಿತಾಳೆ, ಕುಟುಂಬ ಒಲಿಯುತ್ತವಳಿಗೆ. ಯಾವತ್ತು ಮನೆಯನ್ನ ಸ್ವಚ್ಛವಾಗಿರ್ತಾಳೆ, ಕುಟುಂಬ ಒಲಿಯುತ್ತೆ. ಯಾವಾಗ ನಗ್ನಗ್ತಾ ಓಡಾಡ್ತಾ ಎಷ್ಟೇ ಕಷ್ಟ ಇದ್ರು ಅವಳು ಮನೆಯನ್ನ ದೇವಸ್ಥಾನ ತರ ಇಟ್ಕೊಂಡಿರ್ತಾಳೆ, ಕುಟುಂಬ ಒಲಿಯುತ್ತೆ. ಗಂಡ ಅದೆಷ್ಟೇ ಕೋಪ ಮಾಡ್ಕೊಂಡ್ರು, ಅದೆಷ್ಟೇ ಅವನಿಗೆ ಕಷ್ಟ ಅಂತ ಬಂದ್ರು ಅವಳು ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಸಮಾಧಾನ ಮಾಡಿದಾಗ ಗಂಡ ಒಲಿಯುತ್ತಾನೆ. ಎಷ್ಟೇ ಅತ್ತೆ ಮಾವ ಕೆಟ್ಟವರಾದ್ರೂ ಕೂಡ ಅವ್ರ ಸೇವೆ ಮಾಡ್ತಾ ಇದ್ರೆ ಅವ್ರಿಗೆ ಒಂದಿನ ಮನ್ಸ್ ಕರಗುತ್ತೆ. ಎಷ್ಟೇ ಕೆಟ್ಟ ಮಕ್ಕಳಾದ್ರೂ ಕೂಡ ತಾಯಿ ಅಂತಕ್ಕಂಥ ಪ್ರೀತಿ ಅವರಲ್ಲಿ ಇರುತ್ತೆ. ಆದ್ರೆ ಇಷ್ಟೆಲ್ಲ ಮಾಡಕ್ಕೆ ನಿಮ್ಮ ವಿದ್ಯೆ ಅಡ್ಡ ಬರುತ್ತಲ್ಲ, ನೀವು ತಗೊಂತಕ್ಕಂತ ಹಣ ನಿಮ್ಗೆ ಅಡ್ಡ ಬರುತ್ತಲ್ಲ, ಯಾರಿಗಿಂತ ನಾನೇನ್ ಕಮ್ಮಿ ಅಂತಕ್ಕಂಥ ಭಾವನೆ ನಿಮ್ಗೆ ಅಡ್ಡ ಬರುತ್ತಲ್ಲ, ನನ್ ಸ್ವತಂತ್ರವಾಗಿ ಸಮಾಜದಲ್ಲಿ ಜೀವಿಸ್ಬೋದು ಅಂತಕ್ಕಂಥ ಆ ಕೆಟ್ಟು ಹಠ ನಿಮ್ಮನ್ನ ತಡೆಯುತ್ತಲ್ಲ. ನನ್ ತಂದೆ ತಾಯಿನೇ ಒಂದ್ ಮಾತು ಬೈದಿಲ್ಲ, ಇವ್ರ್ಯಾರು ಬೈಬೇಕು ಅಂತಕ್ಕಂಥ ಅವ್ರನ್ನ ಯಾರೋ ಬೇರೆಯವ್ರ ರೀತಿಯಲ್ಲಿ ನೋಡ್ತೀರಾ. ಗಂಡ ಮಾತ್ರ ನನ್ನವನು, ಗಂಡ ತಂದೆ ತಾಯಿ ನನ್ನವರಲ್ಲ. ನನ್ ಜೊತೆಲಿ ಹುಟ್ಟಿರೋರು ಮಾತ್ರ ಒಡ ಹುಟ್ಟು, ಗಂಡನ ಜೊತೆಲಿ ಹುಟ್ಟಿರೋರು ಒಡ ಹುಟ್ಟಲ್ಲ. ಯಾವಾಗ ನೀವು ಪ್ರತಿಯೊಂದ್ರಲ್ಲೂ ಬೇರೆ ಮಾಡ್ತಾ ಹೋಗ್ತೀರಾ, ನೀವು ಬೇರೆ ಆಗ್ಬಿಡ್ತೀರಾ. ಜೀವನದಲ್ಲಿ ಪಡ್ಕೊಳೋ ಅಂತದ್ದೇನೂ ಇಲ್ಲ. ನೀವು ಇವತ್ತು ನೀವು ಗೆದ್ದಿರ್ಬೋದೇನೋ, ಇವ್ರನ್ನೆಲ್ಲರೂ ದೂರ ಇಟ್ಟು ನೀವು ಒಂಟಿಯಾಗಿ ಎಲ್ಲೋ ಒಂದ್ ಕಡೆ ಜೀವನ ಮಾಡ್ತಿರ್ಬೋದೇನೋ, ಮುಂದೆ ಅದೇ ಪರಿಸ್ಥಿತಿ ನಿಮ್ಮನ್ನ ಕಾಡ್ತಕ್ಕಂತ ಕ್ಷಣಗಳು ಬಂದಾಗ ಯಾರನ್ನ ದೂಷಿಸ್ತೀರಾ? ದೇವರನ್ನ, ವಿಧಿಯನ್ನ, ಅಥವಾ ನೀವು ಮಾಡತಂತಹ ಕರ್ಮವನ್ನ? ನಾವ್ ಏನ್ ಕೊಡ್ತೀವೋ ಅದೇ ಬರೋದು. ಹೌದು ಗುರುಗಳೇ, ನಾವೆಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು ಕೂಡ, ಎಷ್ಟೇ ಸಾಮರಸ್ಯದಿಂದ ಹೋದ್ರು ಕೂಡ ಇವರು ಬದಲಾಗಲ್ಲ. ನೋಡಿ, ಯಾರನ್ನೂ ಬದಲು ಮಾಡಕ್ಕೆ ನೀವು ದೇವರಲ್ಲ. ಬದಲಾವಣೆ ಆಗು ಅಂತ ಹೇಳಕ್ ನಮ್ಗೆ ಅರ್ಹತೆ ಇಲ್ಲ. ಅವರವರ ಗುಣ, ಅವರವರ ಆತ್ಮಾಭಿಮಾನ ಅವರದ್ದು. ನನ್ನ ದೇಹದ ಮೇಲೆ ನನಗ್ ಮಾತ್ರ ಕಂಟ್ರೋಲ್ ಇರೋ ಹಾಗೆ ಅವರವರದ್ದು ಅವ್ರವ್ರದ್ದೇ ಇರುತ್ತೆ ಅಧಿಕಾರ.
ಬದಲಾವಣೆ ಪ್ರಯತ್ನ ಮಾಡ್ಬೇಡಿ, ನೀವ್ ಒಳ್ಳೆ ರೀತಿಲಿ ಬದುಕಿ. ಯಾರು ಶಾಶ್ವತ ಅಲ್ಲ, ಎಲ್ರಿಗೂ ಒಂದಿನ ಸಾವು ಅನ್ನೋದು ಬರುತ್ತೆ. ಅವ್ರು ಸತ್ ಮೇಲೂ ಕೂಡ ಅಥವಾ ಸಾಯೋ ಗಳಿಗೆಲೂ ಕೂಡ ನಿಮ್ ನೆನ್ಪು ಮಾಡ್ಕೋಬೇಕು. ನೆನ್ಪೇ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಆತ್ಮದಲ್ಲಿ ಇರ್ಬೇಕು, ನನ್ನ ಅತ್ತೆ ಮಾವನ ಸೇವೆಯನ್ನ ನಾನು ಬಹಳ ನಿಷ್ಠೆಯಿಂದ ನಾನು ಮಾಡಿದ್ದೇನೆ, ನನ್ನ ಕೈಲಾಗಿದ್ ನಾನು ಮಾಡಿದ್ದೇನೆ. ತಂದೆ ತಾಯಿ ಸೇವೆ ಮದ್ವೆ ಆಗೋ ತನಕ, ಸಾಯೋ ತನಕ ಅತ್ತೆ ಮಾವನ್ ಸೇವೆ. ನಿಜವಾದ ತಂದೆ ತಾಯಿ ಯಾರು ಅಂದ್ರೆ ಗಂಡನ ಅಪ್ಪ ಅಮ್ಮ ಬದುಕಿದ್ರೆ. ಯಾಕಂದ್ರೆ ಇವ್ರ ಜೊತೆ 25 ವರ್ಷನೋ 23 ವರ್ಷನೋ 26 ವರ್ಷ ಜೊತೆ ಇದ್ರೆ ಅವ್ರ ಜೊತೆ ನೀವು ಅವ್ರ ಸಾಯೋ ತನಕ ಇರ್ತೀರಾ. ಯಾರು ಹೆಚ್ಚು ದಿನ ಇರೋದು ನಿಮ್ ಜೊತೆ? ನಿಜವಾದ ಒಡ ಹುಟ್ಟು ಗಂಡನ ಜೊತೆ ಹುಟ್ಟಿರೋರು. ಯಾಕಂದ್ರೆ ತಾಯಿ ಮನೇಲಿ ಏನಾದ್ರು ಸೂತ್ಕ ಆದ್ರೆ ನಿಮಗ್ ಸೂತ್ಕ ಇಲ್ಲ ಅಂದ್ಬಿಡ್ತಾರೆ. ಯಾಕೆ? ಕೊಟ್ಟು ಹೆಣ್ಣು ಕುಲುಕ್ ಹೊರಗೆ ಅಲ್ವಾ. ಆ ಸೂತ್ಕನು ನಿಮ್ ಗಂಡ್ಸಲ್ಲ. ಮದ್ವೆ ಆಗಿ ಕನ್ಯಾದಾನ ಮಾಡಿ ಕಳ್ಸಿದ ತಕ್ಷಣ ಅಷ್ಟೇ, ನೋಡಮ್ಮ ನೀನ್ ಬಾ ಹೋಗು ತಿನ್ಕೋ ಉಣ್ಕೋ, ಈಗ ನೀನ್ ಹುಟ್ಟಿದ ಮನೆ ಅಂತಕ್ಕಂತ ಅಭಿಮಾನ ಇರ್ಲಿ. ಇನ್ನು ಮುಂದೆ ನನ್ನ ಕುಟುಂಬದ ಯಾವುದೇ ವಿಚಾರದಲ್ಲೂ ನೀನ್ ಮೂಗ್ ತುರ್ಸೋ ಹಾಗಿಲ್ಲ ಅಂತ ಅರ್ಥ. ಅದು ನಿನ್ ಗಂಡ ಆಯ್ತು, ನಿನ್ನ ಅತ್ತೆ ಮಾವ, ನಿನ್ ಸಂಸಾರ, ಅಲ್ಲಿ ಯಾರೇ ಸತ್ರು ನಿನಗ್ ಸೂತ್ಕಾಚರಣೆ ನಮಗ್ ಬರಲ್ಲ. ಯಾಕೆಂದ್ರೆ ನೀನ್ ಹೇಗ್ ನಮಗ್ ಸಂಬಂಧಪಟ್ಟೋಳಾಗ್ತೀಯಾ? ಅಥವಾ ನಮ್ಮನೇಲಿ ಸೂತ್ಕ ಆದ್ರೆ ನಿನಗೇನ್ ಸಂಬಂಧ ಪಡುತ್ತೆ? ತವರು ಅಂತಕ್ಕಂತ ಹುಚ್ಚಿಡ್ದಿರೋ ಹೆಣ್ಮಕ್ಳು ಹೇಳ್ತಾ ಇದ್ದೀನಿ ನಾನು, ಬದಿಗಿಟ್ಬಿಡ್ಬೇಕದ್ನೆಲ್ಲ. ಮಕ್ಕಳು ಅಥವಾ ಒಂದು ಮಗು ಆದ್ಮೇಲಂತೂ ನೀವು ಈ ಪ್ರಪಂಚದಲ್ಲಿ ಒಂದು ಬೇರೆಯ ಕುಟುಂಬ ಆಗ್ಬಿಡ್ತೀರ. ನಿಮ್ಮ ಕುಟುಂಬ ಮುಂದೊಂದಿನ ದೊಡ್ಡ ಕುಟುಂಬ ಆಗ್ತಕ್ಕಂಥದ್ದಿದೆ. ಆ ವಿದುರ ಯಾಕೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಹೇಳ್ದ, ನಾನು ಅದಕ್ಕೆ ಕೆಲವೊಂದಷ್ಟು ವಿಚಾರವನ್ನ ಹೇಳ್ದೆ, ನೀವೆಲ್ಲ ಆಲೋಚನೆಯನ್ನ ಮಾಡ್ಲಿ ಅಂತ. ಯಾಕಂದ್ರೆ ಇಲ್ಲಿ ಇನ್ನೂ ಕೂಡ ಅತ್ತೆ ಮಾವನ ಮನೆಯಲ್ಲಿ ಸಂಸಾರ ಮಾಡ್ತಿರ್ತಕ್ಕಂಥ ಹೆಣ್ಮಕ್ಳಿದ್ದೀರ. ಎಷ್ಟೋ ಸಲ ನಿಮಗೆ ಮನಸ್ಸು ಬದಲಾವಣೆ ಆಗ್ಬೋದು, ಮಾಡ್ಕೋಬೇಡಿ. ನಿಮ್ಮ ಹತ್ರ ವಿದ್ಯೆ ಇರ್ಬೋದು, ನೀವು ಮನೆಯಿಂದ ಹೊರಗಡೆ ಬಂದ್ಮೇಲೆ ನೀನ್ MBBS ಮಾಡಿದ್ಯಾ ಅಥವಾ MS ಮಾಡಿದ್ಯಾ ಫಾರಿನ್ ಅಲ್ಲಿ, ಹಾಗಾಗಿ ಹೊರಗಡೆ ಬಂದ ಅಂತ ಯಾರು ಕೇಳಲ್ಲ. ನೀನ್ ಗಂಡನ ಮನೆ ಬಿಟ್ಟು ಬಂದೆ ಅಥವಾ ಅತ್ತೆ ಮಾವನ್ ತೋರ್ದೆ ಅಥವಾ ಒಂಟಿಯಾಗಿ ಜೀವನವನ್ನ ಮಾಡ್ತಿದ್ಯಾ ಅನ್ನೋ ದೃಷ್ಟಿಯಲ್ಲೇ ನಿಮ್ಮನ್ನ ನೋಡ್ತಾರೆ. ಅವ್ರು ನೋಡೋದ್ ಬೇಡ, ನಮಗಾದ್ರೂ ಆತ್ಮಾಭಿಮಾನ. ಇಲ್ಲೋ ಒಂದ್ ಕಡೆ ಹೋಗ್ತೀರ, ಯಾರೋ ಗಂಡ ಹೆಂಡತಿ ಒಟ್ಟಾಗಿ ಬಂದಿರ್ತಾರೆ, ಆ ಕ್ಷಣದಲ್ಲಾದ್ರೂ ನಿಮಗೆ ಪಾಪ ಪುಣ್ಯ ಕಾಡುತ್ತಲ್ವ, ನಾನು ನನ್ ಗಂಡನ ಜೊತೆ ಚೆನ್ನಾಗಿದ್ದಿದ್ರೆ ಇವತ್ತು ಈಗ ಒಟ್ಟಾಗಿ ಬರ್ಬೋದಿತ್ತು ಅಂತ. ಗುರುಗಳೇ ನನ್ ಗಂಡನೇ ಸರಿ ಇಲ್ಲ, ಹೋಗ್ಲಿ. ಇದೆಲ್ಲ ಆಸೆ ನನಗೂ ಇದೆ. ಅವ್ರು ಯಾವತ್ತೂ ನನ್ಗೆ ಈ ರೀತಿ ಸ್ಪಂದನೆ ಮಾಡಲ್ಲ. ನಾವ್ ಆ ರೀತಿ ಇದ್ದವ್ರೆಲ್ಲ ಬೇಡ. ಮಕ್ಕಳ ಸುಖ ಕೊಟ್ಟಿರ್ಬೋದೇನೋ, ಯಾವ್ದ್ರಲ್ಲೂ ಸುಖ ಇಲ್ಲ ಅಂದ್ರೆ ಬಿಡಿ, ಸಾವಲ್ ಸುಖ ಕೊಡ್ಬೋದು. ಅದಕ್ಕಾದ್ರೂ ಕಾಯೋಣ. ಕಾಯುವಿಕೆಯೇ ನಿಜವಾದ ಭಕ್ತಿ. ಏನು ಇಲ್ಲ ಜೀವನದಲ್ಲಿ, ಭೂಮಿ ಮೇಲೆ ಬಂದಿದ್ದೆ ಭಾರ. ಎಲ್ಲರೂ ಹೋಗ್ಬಿಡೋಣ ಅಂದ್ರೆ ಭೂಮಿ ಖಾಲಿ ಆಗ್ಬಿಡ್ತಿತ್ತು, ಯಾರು ಇರ್ತಿರ್ಲಿಲ್ಲ ಇಲ್ಲಿ. ಇವತ್ತು ಜಮೀನು, ಸೈಟು, ಒಡವೆಗಳಿಗೆ ಬೆಲೆ ಇರ್ತಿರ್ಲಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ರೆ. ಇದಕ್ಕೆಲ್ಲ ಇಷ್ಟು ಬೆಲೆ ಬಂದಿದೆ ಅಂದ್ರೆ ಅದೆಷ್ಟೇ ಕಷ್ಟ ಇದ್ರೂ ಕೂಡ ಮುನ್ನುಗ್ ಹೋಗ್ತಾ ಇದ್ದಾರೆ ಪ್ರಪಂಚ. ನಾನಂದುಕೊಂಡ ಪ್ರಪಂಚ ಬೇರೆ, ನಾನಿರುವ ಪ್ರಪಂಚ ಬೇರೆ. ಹಾಗಾಗಿ ನಾನ್ ಅಂದ್ಕೊಂಡಿರೋ ಪ್ರಪಂಚಕ್ಕಿಂತ ಇರೋ ಪ್ರಪಂಚ ಹೇಗಿದೆ ಅಂತ ಅರ್ಥ ಮಾಡ್ಕೊಂಡು ನಾನ್ ನಡೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಗವಂತನ ಹತ್ರ ಹೋಗ್ತೀರಾ ದೇವಸ್ಥಾನಕ್ಕೆ, ಏನ್ ಕೇಳ್ತೀರಾ? ಭಗವಂತ ಆರೋಗ್ಯವನ್ನ ಕೊಟ್ಟು, ಐಶ್ವರ್ಯವನ್ನ ಕೊಟ್ಟು, ಶಾಂತಿ ಕೊಟ್ಟು ಕಾಪಾಡು. ತಾಯಿ ಗರ್ಭದಿಂದ ಹೊರಗಡೆ ಬಂದ್ಮೇಲೆ ಕತೆ ಹೇಳಿದ್ದೆ ನಾನು, ದೇವಹೂತಿ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ. ತಾಯಿ ಗರ್ಭದಲ್ಲಿ ಯಾಕೆ ಏನು ಅಂತ. ಇನ್ನೊಂದ್ಸಲ ನಾನು ಅದನ್ನ ಹೇಳ್ಬಿಡ್ತೀನಿ. ಕೆಲವೊಬ್ರು ಹೊಸಬ್ರಿದ್ದಾರೆ ನೋಡಿ. ಜೀವಿ ಒಂದು ತಾಯಿ ಗರ್ಭಾವಸ್ಥೆಯನ್ನ ತಲುಪ್ತಾಳೆ. ಅವಳ ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ತುಂಬಾ ಚೆನ್ನಾಗಿ ಸಂತೋಷವಾಗಿರ್ಬೇಕಮ್ಮ, ಹುಷಾರಾಗಿರ್ಬೇಕಮ್ಮ. ಏನ್ ಬೇಕೋ ಅದನ್ನ ನೀನ್ ತಿನ್ಬೇಡ, ಸಿಕ್ಪಕ್ಕಿದ್ನೆಲ್ಲ. ತುಂಬಾ ಕೆಲ್ಸ ಮಾಡ್ಬೇಡ. ಆಕೆಗೆ ಅತಿ ಚಳಿ ಅಂದ್ರೆ ಆಗಲ್ಲ, ಗರ್ಭಿಣಿ ಸ್ತ್ರೀಗೆ ಅತಿ ಉಷ್ಣ ಅಂದ್ರೆ ಆಗಲ್ಲ.
ಇಲ್ಲಿ ಗರ್ಭದಲ್ಲಿ ಇರ್ತಕ್ಕಂಥ ಮಗುವಿಗೆ ಉಷ್ಣ, ಶೀತ, ಹುಳಿ, ಉಪ್ಪು, ಖಾರ ಎಲ್ಲ ಆಗ್ತಾ ಇರುತ್ತೆ. 9 ತಿಂಗಳು ಹೇಗ್ ಕಳಿಯೋದು? ಆ ಜೀವಿ ಗರ್ಭದಲ್ಲಿ ಎಷ್ಟು ನೋವನ್ನ ಅನುಭವಿಸುತ್ತೆ ಕೇಳಬೇಡಿ. ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ, ಗರ್ಭಾವಸ್ಥೆಯ ದುಃಖ ಭೂತ ಭವಿಷ್ಯ ಕಾಲದಲ್ಲೂ ಕೂಡ ಇರಲ್ಲ. ನೀವ್ ಅನ್ಕೊಂಡಿರ್ತೀರಾ ಆ ಮಗುವನ್ನ ಹೊತ್ತು ತಾಯಿ ಕಷ್ಟ ಪಡ್ತಾ ಇದ್ದಾಳೆ ಅಂತ, ಆದ್ರೆ ತಾಯಿಗಿಂತ ಹೆಚ್ಚಿನ ಕಷ್ಟ ಗರ್ಭದಲ್ಲಿರುವ ಆ ಪಿಂಡ ಕಷ್ಟ ಪಡ್ತಾ ಇರುತ್ತೆ. ಸಾವಿರಾರು ಸಣ್ಣ ಬ್ಯಾಕ್ಟೀರಿಯಾ ಅಥವಾ ಸೂಕ್ಷ್ಮ ಜೀವಿ ತಾಯಿ ಗರ್ಭದಲ್ಲಿ ಬೆಳೀತಕ್ಕಂತ ಜೀವಿಯ ಮೃದುವಾದ ಚರ್ಮವನ್ನ ಕತ್ತರಿಸಿ ನೋವುಂಟು ಮಾಡುತ್ತೆ. ತಾಯಿ ಮಸಾಲೆಯುಕ್ತ ಆಹಾರವನ್ನ ಸೇವಿಸಿದ್ರೆ ಗರ್ಭದಲ್ಲಿರ್ತಕ್ಕಂಥ ಭ್ರೂಣ ಬಳಲುತ್ತೆ. 7ನೇ ತಿಂಗಳು ಬಂದಾಗ ಆ ಗರ್ಭ ಅಥವಾ ಮಗು ತನ್ನ ಅನೇಕ ಜನ್ಮಗಳ ನೆನಪನ್ನ ಮಾಡ್ಕೊಳಕ್ ಶುರು ಮಾಡುತ್ತಂತೆ. ಗರ್ಭದಲ್ಲಿರೋ ಮಗು, ನಾನು ಎಷ್ಟು ಜನ್ಮವನ್ನ ಹೊತ್ತಿದ್ದೇನೆ, ಇದು ಮನುಷ್ಯನಾಗಿ ಎಷ್ಟನೇ ಜನ್ಮವನ್ನ ತಾಳ್ತಾ ಇದ್ದೀನಿ ಅಂತ ದೇವರನ್ನ ಸ್ತೋತ್ರ ಮಾಡ್ಕೊಳುತ್ತಂತೆ ಆ ಮಗು 7ನೇ ತಿಂಗಳಲ್ಲಿ. ಓ ದೇವ್ರೇ, ಹರಿನಾರಾಯಣ, ದಯವಿಟ್ಟು ನನ್ನನ್ನ ಒಮ್ಮೆ ಈ ಗರ್ಭದಿಂದ ಹೊರಗೆ ತೆಗೆಯಿರಿ. ಮಗು ಕೇಳ್ತಾ ಇದೆ 7ನೇ ತಿಂಗಳಲ್ಲಿ ಹೊರಗಡೆ ಬಂದ್ಬಿಡ್ಬೇಕು, ನನ್ ಗರ್ಭದಲ್ಲಿ ಇರಲ್ಲ ಅಂತ. ಆದ್ರೆ ಪರಮಾತ್ಮ ಹೇಳ್ತಾನಂತೆ, ನೀನು 9 ತಿಂಗಳ ತನಕ ಬರಂಗಿಲ್ಲ ಅಂತ. ಹಠ ಮಾಡ್ಕೊಂಡು ಬಂದ್ಬಿಟ್ರೆ 7 ತಿಂಗಳಿಗೋ 8 ತಿಂಗಳಿಗೋ ಬಂದ್ಬಿಡ್ತಾರೆ. ದೇವರ ಮಾತನ್ನ ಧಿಕ್ಕರಿಸಿ. ಯಾಕೆ ನನ್ನನ್ನ ಬೇಗ ಕರ್ಕೋ ಭೂಲೋಕಕ್ಕೆ ಅಂತ ಇದ್ದೀನಿ ಅಂದ್ರೆ, ನಾನ್ ನಿನ್ನ ಆರಾಧಿಸ್ತೀನಿ, ನನ್ ಮತ್ತೆ ಗರ್ಭಕ್ಕೆ ಬರೋದಿಲ್ಲ. ಈ ಜನ್ಮ ಮೃತ್ಯುವಿನ ಚಕ್ರದಿಂದ ಪಾರಾಗ್ಬೇಕು, ನಾನ್ ಬೇಗ ಹುಟ್ಟಬೇಕು, ಬೇಗ ಹೋಗ್ಬಿಡ್ಬೇಕು. ಅದಕ್ಕೆ ಪರಮಾತ್ಮ ಹೇಳ್ತಾನಂತೆ, ಗರ್ಭದಲ್ಲಿರುವ ತನಕ ಮಾತ್ರ ನಿನಗೆ ಹಳೆಯ ನೆನಪು. ಒಂದು ಬಾರಿ ನೀನು ಭೂಲೋಕದ ಸ್ಪರ್ಶ ಆದ್ರೆ ನಿನಗಿದ್ಯಾವುದರ ಅನುಭವ ಇರಲ್ಲ. ಅದಕ್ಕೊಂದು ಒಳಗಡೆ ಇರೋ ಜೀವಿ ಹೇಳುತ್ತಂತೆ ಗರ್ಭದಿಂದ, ಸತ್ಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ದೇವ್ರೆ, ಒಮ್ಮೆ ಗರ್ಭದಿಂದ ಹೊರ ತೆಗೆದು ನೋಡು, ನಾನು ನಿನ್ನನ್ನ ಎಂದಿಗೂ ಮರೆಯೋದಿಲ್ಲ. ಬೇಕಾದ್ರೆ ನಿನ್ ಮೇಲೆ ಪ್ರಮಾಣವನ್ನ ಮಾಡ್ತೇನೆ. ಭಗವಂತ ನಕ್ಕಿ ಸುಮ್ನಾದ. 9ನೇ ತಿಂಗಳು ಪೂರ್ಣಗೊಳ್ತು, 10ನೇ ತಿಂಗಳು ಪ್ರಾರಂಭ ಆಯ್ತು, ಪ್ರಸವದ ವೇಗ ಬಂತು. ಜೀವಿ ಇಹಲೋಕಕ್ಕೆ ಬಂದ ಕೂಡಲೇ ಭಗವಂತನನ್ನ ಮರೆತು ಭಕ್ತಿ ನಿಷ್ಠೆ ಇಲ್ಲದ ಕರ್ಮಗಳನ್ನ ಮಾಡಿ ಮುಂದೆ ನೆರಳುತ್ತಾನೆ. ಜೀವಿ ತಾಯಿ ಗರ್ಭದಲ್ಲಿ ತುಂಬಾ ನೋವನ್ನ ಅನುಭವಿಸಿತ್ತು, ದೇವರನ್ನ ಸ್ಮರಿಸ್ತು ಅಂತ ಶ್ರೀಮದ್ ಭಾಗವತದಲ್ಲಿ ಹೇಳೋ ಮಾತಿದು. ಯಾರಾದ್ರೂ ನಮ್ಮನ್ನು 1 ತಿಂಗಳ ಕಾಲ ಒಂದು ಬೆಳಕಿಲ್ದಿರ್ತಕ್ಕಂಥ ಕೋಣೆಯಲ್ಲಿ ಮುಚ್ಚಾಕ್ಬಿಟ್ರೆ ಏನಾಗತ್ತೆ ನಿಮ್ ದೇಹ ಊಹೆ ಮಾಡಿ. ಹಾಗೆ ನಮ್ಮ ಆತ್ಮ ಎಲ್ಲಿರೋದು? ಮುಚ್ಚಿದ ಕೋಣೆಯಲ್ಲಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಹೊರಗಡೆ ನಾವೇನ್ ಕಾಣಿಸ್ತಾ ಇದ್ದೀವಿ ಭೌತಿಕ ದೇಹ, ಇಲ್ಲಿ ದೇವರನ್ನ ಪೂಜೆ ಮಾಡಬೇಡಿ, ಮಾಡಿ, ಆದ್ರೆ ಹೆಚ್ಚಾಗಿ ಆತ್ಮದಲ್ಲಿ ಪೂಜೆ ಮಾಡಿ ಅಂತ ಯಾಕೆ ಹೇಳ್ತಾ ಇರ್ತಾರೆ ಅಂದ್ರೆ, ಮುಚ್ಚಿದ ಕೋಣೆಯಲ್ಲಿರುವ ಕತ್ತಲ ಸಾಮ್ರಾಜ್ಯದಲ್ಲಿರುವ ಆತ್ಮಕ್ಕೂ ಆ ಭಗವಂತನಿಗೂ ನೇರ ಸಂಬಂಧ ಇರುತ್ತೆ. ಶ್ರೀಮಂತರ ಜಗತ್ತಿನಲ್ಲಿ ಜನಿಸ್ಬಿಟ್ವಿ ನಾವು, ಶ್ರೀಮಂತರ ಮನೆಯಲ್ಲಿ. ಅದು ವೈಷ್ಣವಿ ಮಾಯಾಶಕ್ತಿ. ಅಲ್ಲಿ ದೇವರನ್ನ ಮರೆತು ಶ್ರೀಮಂತೆಯ ಮಾಯೆಗೆ ಒಳಗೊಳ್ತು ಆ ಮಗು. ಗರ್ಭದಲ್ಲಿತ್ತು, ಆಯ್ತು, ಲೋಕಕ್ಕೆ ಬಂದ್ ಕೂಡ ಕಷ್ಟ ಮತ್ತ ಮಗುಗ್ ಬರ್ತಾ ಹೋಯ್ತು. ತಂದೆ ತಾಯಿ ಕಷ್ಟ ಕೂಡ ಮಗುವಿನ ಕಷ್ಟ. ಯಾವ ಉದ್ದೇಶಕ್ಕೆ ಬಂದಿದ್ದೀನಿ ಅಂತಕ್ಕನ್ನ ಮರೆತ್ಬಿಟ್ಟು ಸಮಯ ವ್ಯರ್ಥ ಮಾಡಕ್ಕೆ ಶುರು ಮಾಡ್ತೇವೆ. ನಾಳೆ ಸತ್ತ ನಂತರ ಕೂಡ ಈ ವಿಷಯ ವಾಸನೆ ಮೋಹದಿಂದ ಭೂಲೋಕದಲ್ಲಿ ಪ್ರೇತಾತ್ಮನಾಗಿ ವಿಹರಣೆ ಮಾಡ್ಬೇಕಾಗತ್ತೆ, ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ. ಇವತ್ ಕಾಲ ಬದಲಾಗಿದೆ. ಸತ್ತ ನಂತರ ಕರ್ಮ ಕ್ರಿಯೆ ಮಾಡಕ್ಕೂ ಕೂಡ ನಮ್ಗೆ ಯಾರು ಇಲ್ದೇ ಇರುವಂತ ಪರಿಸ್ಥಿತಿ ಇದ್ರೂ ಕೂಡ ಮಾಡಕ್ಕೆ ನಂಬಿಕೆ ಇಲ್ಲ. ಭಗವದ್ಗೀತೆಯಲ್ಲಿ ಪ್ರೇತಗಳ ವಿವರಣೆ ಹೇಳ್ತಾರೆ.
अंत समय को कामना आई है मात पिता सतुबाई, काम क्रोध और लोभ मोह मद इनसे कुछ न बसाई, या जग मृग तृष्ण सम ದೀಖತ್ ಸುಖ್ ಲವಲೇಶ್ನ ಪಾಯಿ ಅಂತ ಹೇಳ್ತಾರೆ. ಅಂದ್ರೆ ಅಂತ ಸಮಯ ಕೋವು ಕಾಮನ ಆಯಿ ಹೈ ಮಾತಾ ಪಿತ ಸುತಬಾಯಿ, ಕಾಮ ಕ್ರೋಧ ಅರುಲೋಭ ಮೋಹ ಮದ ಇನ್ಸೋ ಕುಚನ ಬಸಾಯಿ, ಯಾ ಜಗ ಮೃಗ ತೃಷ್ಣ ಸಂ ದಿಖತ್ ಸುಖ ಲವಲೇಶ್ನ ಪಾಯಿ, ಧನ ಯೌವನ ತನಕ್ಷಣ ಭಂಗುರ ಸಬ್ ಜೋ ಕಪೂರ್ ಉಡ್ಜಾಯಿ, ಬಹುರಿ ಕೃಪಾಲುನ ನರತನ ಪಾಯಿಯ ಬಿಗರಿಲೆಹ ಬನಾಯಿ. ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು, ಅಂತ ಕಾಲದಲ್ಲಿ ಯಾರು ಸಹಾಯ ಮಾಡಲ್ಲ, ತಂದೆ ಮಕ್ಕಳು ಅಥವಾ ಸಹೋದರರಾದ್ರೂ ಆಗಿರ್ಬೋದು. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವನ್ನ ಬಿಡ್ಬೇಕು. ಈ ಜಗತ್ತು ಅಂತಕ್ಕಂಥದ್ದು ಮೃಗ ತೃಷ್ಣೆ, ಸುಖವನ್ನ ಹುಡುಕ್ತಾ ಹೋಗ್ತೀವಿ, ಅದು ವ್ಯರ್ಥ. ಧನ ಯೌವನ ದೇಹ ಎಲ್ಲ ಕ್ಷಣಿಕ. ಕರ್ಪೂರ ತರ ಒಂದು ಸಲ ಕರ್ಪೂರವನ್ನ ಹಚ್ಚಿದ್ರೆ ಅದು ವಿಲೀನ ಆಗ್ಬಿಡುತ್ತೆ. ಪುನಃ ಕೃಪಾಲು, ಈ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಬಿದ್ದು ಹೋದ ಬದುಕು, ಇದು ಮತ್ತೆ ಭಗವಂತ ನಮ್ಗೆ ಅಪೂರ್ಣ ಮಾಡಿ ಹೋಗ್ಬಿಟ್ರೆ ಮತ್ತೆ ಮನುಷ್ಯ ಜನ್ಮವನ್ನೇ ಕೊಡ್ತಾನೆ. ಹಾಗಾಗಿ ಇರೋದ್ನೆಲ್ಲ ಇಲ್ಲೇ ತೀರ್ಸಿ ಹೋಗೋಣ, ಇರೋದ್ನೆಲ್ಲ ಇಲ್ಲೇ ತೀರ್ಸಿ ಹೋಗೋಣ. ಹಾಗಾದ್ರೆ ಈ ಮನುಷ್ಯನ ಆಯುಷ್ಯ ತುಂಬಾ ಲಾಂಗ್ ಲೈಫ್ ಅಂತ ಏನ್ ಕರಿತೀವಿ, ಸುದೀರ್ಘವಾದ ಒಂದು ಜೀವನ ಬೇಕು ಅಂತ ಎಲ್ರಿಗೂ ಅನ್ಸೋದು ಸಾಮಾನ್ಯ. ಒಬ್ಬ ವ್ಯಕ್ತಿ ಸತ್ತಾಗ ಆ ವ್ಯಕ್ತಿ ಯಾಕೆ ಇಷ್ಟು ಬೇಗ ಸತ್ತ, ಇನ್ನೂ ನಮ್ ಜೊತೆ ಇರ್ಬೇಕಿತ್ತು ಅಂತ ಇವತ್ತಿಗೂ ಕೂಡ ಆ ವ್ಯಕ್ತಿಯನ್ನ ನೆನಪು ಮಾಡ್ಕೊಂಡು ನಾವು ಕೊರಗ್ತೀವಿ, ಅಳ್ತೀವಿ, ಮರಗ್ತೀವಿ. ಹೆಚ್ಚಾಗಿ ಆ ವ್ಯಕ್ತಿ ನೆನಪಾಗೋದು ಕಷ್ಟದ ಸಂದರ್ಭದಲ್ಲಿ, ಅಥವಾ ನಿಮ್ಗೆ ಅತಿ ದುಃಖ ಆದಾಗ ನಿಮ್ಮನ್ನ ಅಗಲಿದಂತಹ ವ್ಯಕ್ತಿ ನೆನಪಾಗಕ್ಕೆ ಶುರುವಾಗ್ಬಿಡ್ತಾರೆ. ಇವತ್ತು ಆ ವ್ಯಕ್ತಿ ಇದ್ರೆ ನನ್ಗೆ ಯಾಕೋ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ವೇನೋ, ಅಥವಾ ಆ ವ್ಯಕ್ತಿ ಇದ್ರೆ ನನ್ನ ದುಃಖವನ್ನ ಹೇಳ್ಕೋಗುತ್ತಿದ್ದೇನೋ, ಈ ರೀತಿ ಬಹಳ ಸಲ ಯೋಚನೆ ಮಾಡಿರ್ತೀರ. ಪರಮಾತ್ಮ ನೀನು ಬಹಳ ಕ್ರೂರಿ ಕಣೋ, ಬಹಳ ಚಿಕ್ಕ ವಯಸ್ಸಿಗೆ ಅಥವಾ ಇನ್ನೂ ಕೂಡ ಆಯುಷ್ಯ ಇತ್ತು ಕರ್ಕೊಂಬಿಟ್ಟೆ ನೀನು, ಅದು ದೇಹದ ಆರೋಗ್ಯ ಸ್ಥಿತಿಯಿಂದನೋ ಅಥವಾ ಯಾವುದೋ ಅಪಘಾತದಲ್ಲೋ ಯಾವುದೋ ಒಂದ್ ರೀತಿಲಿ ಕರ್ಕೊಂಡ್ಬಿಟ್ಟೆ ನೀನು. ಒಂದು ಮಾತನ್ನ ಅರ್ಥ ಮಾಡ್ಕೊಳ್ಳಿ, ಏನು ಈ ಆಯುಷ್ಯ ಅಂತಕ್ಕಂಥದ್ದು, ಎಷ್ಟು ಬೇಕು ಆಯುಷ್ಯ? 100 ವರ್ಷ, 200 ವರ್ಷ, ಎಷ್ಟು ಬೇಕು? ಹಾಗಾದ್ರೆ 100 ವರ್ಷಕ್ಕೊಬ್ಬ ವ್ಯಕ್ತಿ ಸತ್ಬಿಟ್ರೆ ಅಳಲ್ವಾ? ಅವನ್ ಎಲ್ಲಾ ಕಾರ್ಯ ಮುಗಿದ್ಮೇಲೂ ಹೋದ್ರೂ ಕೂಡ ನಾವು ಸಮಾಧಾನವಾಗಿರ್ತೀವ? ಹಾಗಾದ್ರೆ ಆಯುಷ್ಯ ವರನೋ ಶಾಪನೋ? ಇಲ್ಲಿ ಒಂದು ವಿಚಾರವನ್ನ ತಿಳ್ಕೊಂಡು, ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಭೂಮಿ ಮೇಲೆ ಒಂದು ಗಂಡು ಜನ್ಮವನ್ನ ತಾಳ್ತಾನೆ, ಬಾಲ್ಯಾವಸ್ಥೆಯನ್ನ ಮುಗಿಸ್ತಾನೆ, ಯೌವನಾವಸ್ಥೆಗೆ ಬಂದಾಗ ಮದುವೆಯನ್ನ ಮಾಡ್ತಾನೆ. ಮದುವೆ ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ತಂದೆ ತಾಯಿ ಹೋಗ್ಬಿಡ್ತಾರೆ, ದುಃಖಿತನಾಗ್ತಾರೆ. ಅವನ್ ತಂದೆ ತಾಯಿ ಬದುಕಿರೋ ತನಕ ದೀರ್ಘಾಯುಷ್ಯ ಆಗಿರಪ್ಪ ನೀನು, ಯಾವತ್ತೂ ಸೂರ್ಯ ಚಂದ್ರ ತರ ನೀನು ಬೆಳಗ್ಬೇಕು ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹೋಗ್ಬಿಟ್ರ ಅವರು. ಮದುವೆ ಆಯ್ತು, ಮಕ್ಕಳಾಯ್ತು, ಅವನಿಗೂ ವಯಸ್ಸಾಯ್ತು, ಹೆಂಡತಿಗೂ ವಯಸ್ಸಾಯ್ತು. ಹೆಂಡತಿ ಹೋಗ್ಬಿಟ್ಲು, ಇವನು ಉಳ್ಕೊಂಡ. ಮಗಳಿಗೆ ಮದುವೆ ಆಯ್ತು, ಅವಳು ತುಂಬಾ ಗರ್ಭಿಣಿ, ಹೆರಿಗೆ ಸಮಯ, ಬಹಳ ಕಷ್ಟ ಪಡ್ತಾ ಇದ್ದಾಳೆ. ಹೆರಿಗೆ ಆಯ್ತು, ಒಂದು ಜೀವ ಹುಡ್ತೋ, ಇನ್ನೊಂದು ಜೀವ ಹೊರಟೇ ಹೋಯ್ತು. ದುಃಖಪಟ್ಟ. ಸ್ವಲ್ಪ ದಿನ ಆಯ್ತು, ಮಗನಿಗೆ ಮದುವೆ ಆಯ್ತು, ಮೊಮ್ಮಗು, ಮುದ್ದಾದ ಒಂದು ವಂಶೋದ್ಧಾರಕನಾದಂತಹ ಮಗು ಆಯ್ತು. ಹೀಗೆ ಆಟಾಡ್ಬೇಕಾದ್ರೆ ಮಗು ಅಪಘಾತದಲ್ಲಿ ಹೋಗ್ಬಿಡ್ತು, ದುಃಖಪಟ್ಟ. ಇನ್ನೂ ವಯಸ್ಸಾಯ್ತು, ಮಗಳು ಮಗ ಎಲ್ಲ ಹೋಗ್ಬಿಟ್ರು, ಬದುಕೇ ಇದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಲೋಕದ ಪ್ರಪಂಚದ ಅರಿವು ಕಡಿಮೆ ಆಗ್ತಾ ಹೋಗ್ತಾ ಇದೆ.
ಭಗವಂತ ಹೀಗೆ ಸಂಚಾರ ಮಾಡ್ಬೇಕಾದ್ರೆ ಆ ವ್ಯಕ್ತಿಯನ್ನ ನೋಡ್ದ. ನಾರದರನ್ನು ಕಳಿಸ್ತಾನೆ, ಹೋಗಿ ಆ ವ್ಯಕ್ತಿ ಹತ್ರ ಮಾತಾಡ್ಬಾ ನಾರ್ದ. ಆ ವ್ಯಕ್ತಿಯ ಮನದಾಳದ ಮಾತನ್ನ ಅರ್ಥ ಮಾಡ್ಕೊಂಡು ಬಾ ನೀನು. ನಾರದರು ಬಂದ್ರು, ಅಯ್ಯ ಹೇಗಿದ್ಯಪ್ಪ? ನೋಡ್ತಾರೆ, ದೇಹ ಬಹಳ ಕೃಶ ಆಗೋಗಿದೆ, ಕಣ್ಣು ಕಾಣಿಸ್ತಾ ಇಲ್ಲ, ಎದ್ದು ಓಡಾಡಕ್ಕೆ ಕಾಲಲ್ಲಿ ಶಕ್ತಿ ಇಲ್ಲ. ವಿಶೇಷತೆ ಏನು ಅಂದ್ರೆ ಆ ವ್ಯಕ್ತಿಗೆ ಇನ್ನೂ ಕೂಡ 10 ವರ್ಷ ಆಯುಷ್ಯ ಇದೆ. ನಾರದ್ರು ಬಂದ್ರು, ನಿನಗೊಂದು ಸಂತೋಷದ ವಿಚಾರ ಹೇಳಕ್ ಬಂದಿದ್ದೀನಪ್ಪ. ಯಾರು ಅಂತ ಕಾಣಿಸಲ್ಲ, ಯಾರು? ನಾರದ್ರು. ಓ ನಾರದ್ರೆ ನಮಸ್ಕಾರ. ನನಗೆ ಸಂತೋಷದ ವಿಚಾರವ? ಏನಿದೆ ಸ್ವಾಮಿ ಅಂತದ್ದು ನನ್ನ ಬಾಳಲ್ಲಿ? ನಿನಗೆ ಇನ್ನೂ 10 ವರ್ಷ ಆಯುಷ್ಯ ಇದೆ. ಪ್ರಪಂಚದಲ್ಲಿ ಯಾರೂ ಬದುಕಕ್ಕಾಗದಷ್ಟು ವರ್ಷ ನೀನ್ ಬದುಕ್ತಾ ಇದ್ಯಾ. 10 ವರ್ಷನೂ ಆಗ್ಬಿಟ್ರೆ 100 ವರ್ಷ ಇರೋ ಆಯುಷ್ ಜೊತೆಗೆ 10 ವರ್ಷ, ಈಗ ಆಲ್ರೆಡಿ ನೀನ್ 100 ವರ್ಷ, 110 ವರ್ಷ ಬದುಕ್ಬಿಡ್ತೀಯಾ. ನಗ್ತಾನೆ ತಾತ. ನಾರದ್ರೆ 30 ವರ್ಷವೇ? ಹಾಗಾದ್ರೆ ಈ ಪಾಪಿ ಜೀವಕ್ಕೆ ಇನ್ನೂ ಮುಕ್ತಿ ಇಲ್ವೇ? ನಾನು ಇವತ್ತೋ ನಾಡೇನೋ ಅಂತ ದಿನಗಳನ್ನು ಎಣಿಸ್ತಾ ಇದ್ದೆ. ಇನ್ನು ಮುಗಿಲಿಲ್ವಾ ನನ್ನ ಕರ್ಮ? ನಾರದ್ರು ಕೇಳ್ತಾರಲ್ಲಪ್ಪ, ಆಯುಷ್ಯ ಹೆಚ್ಚಾಗಿದೆ ಅಂದ್ರೆ ಎಲ್ಲರೂ ಸಂತೋಷ ಪಡ್ತಾರಲ್ಲಯ್ಯ. ದೇವತೆಗಳನ್ನ ಕೂತ್ಕೊಂಡು ರಾಕ್ಷಸರು ತಪಸ್ ಮಾಡ್ತಾರಲ್ಲಯ್ಯ, ನನ್ಗೆ ಆಯುಷ್ಯ ಬೇಕು ಅಂತ. ಎಲ್ಲಾ ಜನಗಳು ಬಂದು ಆಯುಷ್ಯ ಕೊಡು ಅಂತ ಕೇಳ್ಕೊಂತಾರಲ್ಲಪ್ಪ, ನೀನ್ ಯಾಕಪ್ಪ ಈ ರೀತಿ ಕೇಳ್ತಾ ಇದ್ದೆ? ಅದಕ್ಕೆ ಆ ತಾತ ಮುದುಕ ಹೇಳ್ತಾನೆ, ಹೌದು, ಮನುಷ್ಯನಿಗೆ ಆಯುಷ್ಯ ಬೇಕು, ಅದು ವರ. ಯಾವಾಗ? ಆಯುಷ್ಯ ಕೊಟ್ಟಂತಹ ಪರಮಾತ್ಮ ನಮ್ಗೆ ಅಂದ ಕೊಡ್ತಾನ? ನಿಮ್ 200 ವರ್ಷ ಆಯುಸ್ಕೊಡ್ಲಿ, 200 ವರ್ಷ ಕೂಡ ಅಂದವಾಗಿರ್ತೀರಾ? ದೇಹದಲ್ಲಿ ಶಕ್ತಿ ಇರುತ್ತಾ? ರಕ್ತ ಮಾಂಸ ಮೂಳೆ ಮಜ್ಜೆಗಳು ಒಂದೇ ರೀತಿ ಕಾರ್ಯ ಮಾಡುತ್ತಾ? ನಾವು ಬದುಕಿರೋ ತನಕ ನಮ್ಮ ಸುತ್ತಮುತ್ತಲಿನ ಜನಗಳು ಬದುಕಿರ್ತಾರ? ನನ್ನ ಕಣ್ಣು ಮುಂದೆ ನನ್ನ ತಂದೆ ತಾಯಿ ಸತ್ರು, ನಾನ್ ಬದುಕಿದ್ದೆ. ಹೆಂಡತಿ ಸತ್ಲು, ಬದುಕಿದ್ದೆ. ಮಗ, ಸೊಸೆ, ಮಗಳು, ಮೊಮ್ಮಕ್ಕಳು ಎಲ್ಲ ಸತ್ತು ಬದುಕಿದೀನಿ. ಅವ್ರ ಸಾಯಕ್ಕಿನ್ನ ಮುಂಚೆ ನಾನು ಹೋಗ್ಬೇಕು, ಅಥವಾ ನನ್ನ ಆಯುಷ್ಯ ಇದ್ರೂ ಕೂಡ ಅವ್ರಿಗೂ ಕೂಡ ಆಯುಷ್ಯ ಇರ್ಬೇಕು, ಅಥವಾ ಅವ್ರು ನನ್ನ ಕಣ್ಮುಂದೆ ಬದುಕ್ಬೇಕು. ಎಲ್ಲರನ್ನ ಮುಂದೆ ಕಳಿಸಿ ಹಿಂದೆ ನಿಂತು ಕಾಯುವ ಸ್ಥಿತಿ ಆ ಆಯುಷ್ಯ ಶಾಪ. ಮುಂದೆ ಬರಬಹುದಾದಂತಹ ಈ ದುಃಖ, ಈ ನೋವು, ಈ ದೇಹಕ್ಕೆ ಬಾಧಿಸುವ ರೋಗಗಳಿಂದ ಮುಕ್ತಿ ಪಡಿಬೇಕಾದ್ರೆ ಭಗವಂತ ಕೊಟ್ಟಿರ್ತಕ್ಕಂತ ನಿರ್ದಿಷ್ಟ ಆಯುಷ್ಯದಲ್ಲಿ ಪ್ರಾಣ ಬಿಟ್ಬಿಡ್ಬೇಕು. ಮತ್ತೆ ಪರಮಾತ್ಮನ ಹತ್ರ ಆಯುಷ್ಯ ಕೊಡು ಅಂತ ಕೇಳಬಾರದು. ನನಗೆ ಆಯುಷ್ಯ ಕೊಟ್ಟ ಪರಮಾತ್ಮ, ಅದರಿಂದ ಏನು ಉಪಯೋಗ ಆಗ್ತಾ ಇದೆ? ಪ್ರಪಂಚಕ್ಕೆ ಉಪಯೋಗ ಆಗ್ತಾ ಇದ್ಯಾ? ನನಗೂ ಉಪಯೋಗ ಆಗ್ತಾ ಇದ್ಯಾ? ಕಣ್ಣು ಕಾಣಿಸ್ತೇ ಹೋಯ್ತು, ದೇಹದಲ್ಲಿ ಉಸಿರು ಇದ್ರೂ ಕೂಡ ಎದ್ದು ಓಡಾಡಕ್ಕಾಗದಿರೋ ಪರಿಸ್ಥಿತಿ, ಅಂದ ಇಲ್ಲ, ಯೌವನ ಇಲ್ಲ, ನನ್ನವರಿಲ್ಲ. ಈ ಆಯುಷ್ಯ ಯಾವ ಕಾರಣಕ್ಕಾಗಿ? ಭೂಮಿಗೆ ಬಂದಿದ್ದೀನಿ, ಈ ಭೂಮಿಯ ಕರ್ತವ್ಯವನ್ನ ಮುಗಿಸುವ ತನಕ ಆಯುಷ್ಯದ ಅವಶ್ಯಕತೆ. ನನ್ನ ಕರ್ತವ್ಯ ಮುಗಿದಾದ ಮೇಲೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಹೋಗ್ಬಿಡ್ಬೇಕು. ಮತ್ತೆ ಆಯುಷ್ಯ ಬೇಡ ಪರಮಾತ್ಮ. ನಾರದ್ರೆ ಒಂದ್ ಸಹಾಯ ಮಾಡ್ತೀರಾ? ನನ್ಗಿರ್ತಕ್ಕಂತ ಈ 10 ವರ್ಷ ಆಯುಷ್ಯವನ್ನ ಯಾರಾದ್ರೂ ದಾನ ಮಾಡ್ಬಿಟ್ಟು ಸಾಧ್ಯವಾದಷ್ಟು ಬೇಗ ನನ್ನನ್ನ ಈ ಲೋಕದಿಂದ ಮುಕ್ತಿ ಕೊಟ್ಬಿಡಿ. ಇನ್ನಾಗಲ್ಲ, ಇನ್ನು ತಾಳಕ್ಕಾಗಲ್ಲ. ಪರಮಾತ್ಮ ಕೊಟ್ಟಿರ್ತಕ್ಕಂತ ಆಯುಷ್ಯವನ್ನ ನಾವು ಜರಿತೀವಿ, ದ್ವೇಷಿಸ್ತೀವಿ. ನನ್ಗೆ ಆಯುಷ್ಯ ಕೊಡದೆ ಹೋದ, ನನ್ ತಂದೆನ್ ಬದುಕ್ಸ್ಕೊಡ್ಲಿಲ್ಲ, ನನ್ ತಾಯಿನ್ ಬದುಕ್ಸ್ಕೊಡ್ಲಿಲ್ಲ ಅಂತ ಗೋಳಾಡ್ತೀವಿ. ಆದ್ರೆ ಅವರೆಲ್ಲ ನಮ್ ಕಣ್ಮುಂದೆ ಹೋದಾಗ ದುಃಖ ಆಗತ್ತೆ. ಆದ್ರೆ ಸಂತೋಷದಿಂದ ಅವರನ್ನ ಕಳಿಸ್ಕೊಡ್ಬೇಕು. ನಾಳೆ ಆ ಸ್ಥಿತಿಯಲ್ಲಿ ನಾನು ಮಲಗ್ಬೇಕು, ನನಗೆ ಹೆಚ್ಚಿನ ಆಯುಷ್ಯ ಬೇಡ ಅಂತಕ್ಕಂಥ ಅರಿವು ನನಗಾಗ್ತಾ ಇತ್ತು. ದೇಹದಲ್ಲಿ ಶಕ್ತಿ, ಅಂದ ನನ್ನವರಿದ್ದಾಗ ಮಾತ್ರ ಆಯುಷ್ಯಕ್ಕೆ ಬೆಲೆ. ಲೋಕದಲ್ಲಿರುವ ಎಲ್ಲರನ್ನ ಗುಡಿಸಿ
ನಾನೊಬ್ಬನೇ ಗಟ್ಟಿಯಾಗಿ ಆಯುಷ್ಯ ತಗೊಂಡು ನಿಲ್ತೀನಿ ಅಂದ್ರೆ ನಾನು ಇಲ್ಲಿರುವ ಮರ ಗಿಡ ಕಲ್ಲು ಬಂಡೆಗಳಿಗೆ ಸಮಾನ. ಊಟ ತಿನ್ನು, ನೀರನ್ನ ಕುಡಿ, ಹೇಗಿದ್ದೀಯಾ ಅಂತಕ್ಕಂಥ ಕೇಳುವವರು ಯಾರು ಇರಲ್ಲ. ಅಥವಾ ಎಲ್ರು ಇದ್ರು ಕೂಡ ತಾತ್ಸಾರ ಮನೋಭಾವ. ಇನ್ನು ಎಷ್ಟು ವರ್ಷ ಬದುಕಿರ್ತಾನೆ ಇವನು, ಈ ಭೂಲೋಕವನ್ನ ಬಿಟ್ಟು ಹೋಗ್ಲಿಲ್ಲ, ಇವನಿಗೆ ಅನ್ನದ ಋಣ ಅಥವಾ ಅನ್ನದ ಹಂಗು ತೀರ್ಲಿಲ್ಲ, ಇವನ ಸೇವೆ ಮಾಡ್ತಕ್ಕಂಥ ದುರ್ಭಾಗ್ಯ ನಮ್ದಾಯ್ತಲ್ಲ ಅಂತಕ್ಕಂಥ ನನ್ನವರೇ ನನ್ನನ್ನ ಜರಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಂತಹ ಆಯುಷ್ಯ ಶಾಪ, ಈ ವರ ಶಾಪಗಳ ಜೊತೆಗೆ ನಮ್ಮ ಮುಂದೆ ಹೋಗ್ತಾ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ವರವನ್ನ ಪಡ್ಕೊಂಡು ಹೋಗ್ತಾ ಇರೋರು. ಹಾಗಾಗಿ ನಮ್ಮ ಆಯುಷ್ಯ ವರ ಆಗ್ಬೇಕು, ಶಾಪ ಆಗ್ಬೇಕು. 100 ವರ್ಷ ಬೇಕಾ ಆಯುಷ್ಯ ನನಗೆ? ಪರಮಾತ್ಮ 100 ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಪ್ಪ. ಇದು ನನ್ನ ಪ್ರಿಯಾರಿಟಿ ಆಗಿರ್ಬಾರ್ದು, ಇದು ನನ್ನ ಪ್ರಾಧಾನ್ಯ ಆಗಿರ್ಬಾರ್ದು. ಕೊನೆಯಲ್ಲಿ ನನ್ನ ಆಯುಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥ ಪರಮಾತ್ಮ, ನಾನು ಕೇಳಿದ್ರು ಕೇಳದೆ ಇದ್ರು ನೀನು ನನ್ನ ಭೂಲೋಕಕ್ಕೆ ಬಂದಾಗ ನನ್ನ ಆಯುಷ್ಯವನ್ನ ನಿರ್ಧಾರ ಮಾಡಿ ಆಗಿದೆ. ಅದನ್ನ ಬದಲಾವಣೆ ಮಾಡಕ್ ಆಗಲ್ಲ. ಆದ್ರೂ ಕೂಡ ಅಂತಹ ಬದಲಾವಣೆ ನನಗೆ ಬೇಡ. ನನ್ನ ಜವಾಬ್ದಾರಿಯನ್ನ ಕಳೆಯುವ ತನಕ ನನ್ನನ್ನ ಭೂಮಿ ಮೇಲಿಡು. ತದನಂತರ ನೀನು ಕರೆದಲ್ಲಿಗೆ ನಾ ಬರುವೆ. ಮತ್ತಷ್ಟು ಆಯುಷ್ಯವನ್ನ ಹೊತ್ತು ಈ ಯೋನಿಯಲ್ಲಿ ನೆರಳಾಡುವುದು ಬೇಡ ಬೇಡ. ಹಾಗಾದ್ರೆ ಎಲ್ರೂ ಕೂಡ ಆತ್ಮಾವಲೋಕವನ್ನ ಮಾಡ್ಕೊಳ್ಳಿ. ನಿಜವಾಗ್ಲೂ ಕೂಡ ಆಯುಷ್ಯ ವರವೋ ಶಾಪವೋ? ಶಾಪ ಅಂತ ಅನ್ನಿಸ್ತವ್ರಿಗೆ ನಿಮ್ಮ ಆತ್ಮದ ಮಾತು, ವರ ಅಂತ ಅನ್ನಿಸ್ತವ್ರಿಗೆ ನಿಮ್ಮ ಆತ್ಮದ ಮಾತು ಉತ್ತರವಾಗಿ ಪರಿಣಮಿಸುತ್ತೆ. ಇದೆಲ್ಲದರ ನಡುವೆ ಎಲ್ಲವನ್ನ ತಿಳಿಯಂತಂತೆ ಇರುವ ಆ ಪರಮಾತ್ಮನಾಗಿರ್ತಕ್ಕಂಥ ಜಗದೊಡೆಯನಾಗಿರ್ತಕ್ಕಂಥನ ಪಾದಕ್ಕೆ ಏನಂತ ಹೇಳ್ಬೇಕು? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.